ಸ್ವಾಮಿ ಅವರು ಚರ್ಚೆ ಪ್ರಾರಂಭ ಮಾಡಿ. ಸನ್ಮಾನ್ಯ ಅಧ್ಯಕ್ಷ, ಚರ್ಚೆಯಲ್ಲಿ ಯಾರಿಗೆಲ್ಲ ಭಾಗವಹಿಸಬೇಕು ದಯವಿಟ್ಟು ಇವತ್ತು ಸಂಜೆ ಒಳಗೆ ಹೆಸರು ಬರೆದು ಕೊಡಿ. ಅವಾಗ ಟೈಮ್ ಔಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷೆ, ನಿನ್ನೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶ ಮಾಡಿ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯದ ಸರ್ಕಾರದ ದೂರದೃಷ್ಟಿ ಮತ್ತು ಜವಾಬ್ದಾರಿ, ನುಡಿದಂತೆ ನಡೀತಾ ಇರತಕ್ಕಂಥ ಹೆಜ್ಜೆಯ ಗುರುತು, ಚುನಾವಣೆಗೆ ಮೊದಲು ಪ್ರಸ್ತಾಪ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕಾದಾಗ ನಮ್ಮ ಬದ್ಧತೆಯನ್ನ ಚಾಚೂ ತಪ್ಪದೇನೆ 8 ತಿಂಗಳುಗಳಲ್ಲೇ ಈ ರಾಜ್ಯದ ಅಭಿವೃದ್ಧಿಯ ಪಥ ಮತ್ತು ಇಂಥ ತೀವ್ರತರವಾದಂಥ ಬರದಲ್ಲೂ ಕೂಡ ನಾಡನ್ನ ಸಮರ್ಪಕವಾಗಿ ಹೇಗೆ ನಾವು ನೆಮ್ಮದಿಯಿಂದ ಜನರನ್ನ ಮುಂದೆ ಕೊಂಡೊಯ್ಯಬೇಕು ಅನ್ನುವಂಥ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದನ್ನ ಮುಕ್ತ ಕಂಠದಿಂದ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ನಿನ್ನೆ ಅವರ ಭಾಷಣದಲ್ಲಿ ಮಾತನಾಡಿರುವುದು ಇಡೀ ರಾಜ್ಯದ ಜನತೆ ಗಮನಿಸಿ ಅತ್ಯಂತ ಸತ್ಯದ ವಿಚಾರವನ್ನ ಇವತ್ತು ಚರ್ಚೆ ಆಗಿರೋದನ್ನ ಎಲ್ಲ ಪತ್ರಿಕೆಗಳು ಕೂಡ ಇವತ್ತು ಹಾಡಿ ಹೋಗ್ಲಿ ಬರೆದಿದ್ದಾವೆ. ಎಲ್ಲ ಒಂದ್ ಕಡೆ ಸಹಜವಾಗಿ ವಿರೋಧ ಪಕ್ಷದ ಜವಾಬ್ದಾರಿನ ಅವರು ನಿರ್ವಹಿಸ್ತಿರ್ಬೇಕಾದ್ರೆ ಅದರಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥ ವಿಚಾರಗಳು ಕಾಣ್ತಾ ಇದ್ದಾವೆ. ಅದು ಸಹಜವಾದ ಇವತ್ತಿನ ಪ್ರಜಾಸತ್ತ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರ ಜವಾಬ್ದಾರಿ ಅವರು ಹಾಗೆ ಮಾಡಬೇಕು. ಆದರೆ ವಾಸ್ತವ ಸತ್ಯ ಅನ್ನೋದನ್ನ ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ರಾಜ್ಯಪಾಲರು ಮಾತಾಡಿದಂತ ಮಾತುಗಳಲ್ಲಿ, ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರೂ ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ, ಸುಳ್ಳಿನ ಬಗ್ಗೆ ಪ್ರಸ್ತಾಪ. ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. ಎಲ್ಲ ಸುಳ್ಳಲ್ಲ, ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳೋಂತ ಸಾಧನ ತಗೊಳ್ಳಿ. ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ. ನಿಧಾನವಾಗಿ ಟೀಕೆಗಳನ್ನ ಸ್ವೀಕಾರ ಮಾಡಬೇಕು. ಚರ್ಚೆ ಮಾಡ್ಲಿಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಕಂಟಿನ್ಯೂ. ಸುಳ್ಳು ಹೇಳೋದು ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಅದರಲ್ಲೇ ಸುಳ್ಳು 15 ಲಕ್ಷ ಸುಳ್ಳು ಹೇಳಿದವ್ರ ಹತ್ರ ನಾವು ಪಾಠ ಹೇಳ್ಸ್ಕೋಬೇಕಾಗಿಲ್ಲ. ಈ ದೇಶಕ್ಕೆ 15 ಲಕ್ಷ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ. ಕಂಟಿನ್ಯೂ ಮಾಡಿ. ಸನ್ಮಾನ್ಯ ನೀವು ಕಂಟಿನ್ಯೂ. ಸಭಾಧ್ಯಕ್ಷೆ, ರಾಜ್ಯಪಾಲರು ನಿನ್ನೆ ಭಾಷಣದಲ್ಲಿ ಪ್ರಥಮದಲ್ಲಿ ಮಾತಾಡುದು, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಮುಂದೆ ನಾವು ನೀಡಿದಂತ ಭರವಸೆಗಳು ಏನೇನಿದ್ವು, ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ. ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ಇವುಗಳನ್ನ ಜಾರಿಗೆ ಕೊಡ್ತೇವೆ, ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣ ತಂದೇ ತರ್ತೇವೆ ಅನ್ನೋಂಥ ಮಾತುಗಳನ್ನು ಆಡಿ ಜನರ ಆಶೀರ್ವಾದವನ್ನು ಪಡೆದು ಬಂದವರು ನಾವು. 8 ತಿಂಗಳಲ್ಲಿ ಆ 5 ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡಿರೋದು ಸುಳ್ಳು ಅಂತ ನೀವು ಹೇಳ್ತೀರಾ. ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರೋದು ಗ್ಯಾರಂಟಿ ಜಾರಿಯಿಂದ ಬಹಳ ತಪ್ಪಾಗ್ಬಿಟ್ಟಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ನಿಂತೋಗಿದೆ ಅಂತ ಹೇಳ್ತಿದ್ರಿ. ನಿನ್ನೆ ರಾಜ್ಯಪಾಲರು ಪ್ರತಿಯೊಂದನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ನಮ್ಮ ದೂರದೃಷ್ಟಿತ್ವ, ನಮ್ಮ ಯೋಜನೆಗಳು, ನಮ್ಮ ಪರಿಕಲ್ಪನೆಗಳು ಈ ರಾಷ್ಟ್ರದಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆ ದಾಖಲೆಗಳಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವತ್ತು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನು ಜಾರಿ ತಂದಾಗ ಇವತ್ತು ಸುಮಾರು 1.2 ಕೋಟಿ ಜನರಿಗೆ ಈ 1.2 ಕೋಟಿ ಕುಟುಂಬಗಳಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲ ತಲುಪಿದೆ ಅನ್ನೋದಕ್ಕೆ ಅರ್ಜಿಗಳ ಮಹಾಪೂರ ಹರಿದು ಬಂದಿರೋದೇ ಸಾಕ್ಷಿ. ನಿಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ಇವ್ರಿಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ, ನಮಗ್ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ. ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ.
ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜರೂರಾಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ. ಹೇಳದೆ ಒಂದು ಮಾಡದೆ ಒಂದು. ಆಶ್ವಾಸನೆಗಳು ಚುನಾವಣೆ ಸಮಯದಲ್ಲಿ ಭರಪೂರ್ವವಾಗಿ ಕೊಟ್ಟಿದ್ರು, ಯಾವುದೂ ಜಾರಿ ಆಗ್ತಿರ್ಲಿಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ. ಏನಂತ ಅನುಕರಿಸ್ತಾ ಇದ್ದಾವೆ? ಅವರು ಗ್ಯಾರಂಟಿನ ಘೋಷಣೆ ಮಾಡಕ್ ಶುರುವಾಗಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಇದು ಸುಳ್ಳು ಭರವಸೆ ಅನ್ನಂತ ಮಾತನಾಡುದು. ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ, ಅವರ ಪಕ್ಷದ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ. ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರೋ ಸುಳ್ಳ. ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಹಾಕಬಾರ್ದು ಅಂತ ನೀವು ಯಾರು ಹೇಳಿದ್ರ? ಇದನ್ನ ಪಡ್ಕೊಳ್ಳೋದು ತಪ್ಪು ಅಂತ ಹೇಳಿದ್ರ? ಈ ಯೋಜನೆ ಅನರ್ಥದಿಂದ ಕೂಡಿದೆ, ಅಪಾರ್ಥದಿಂದ ಕೂಡಿದೆ, ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ? ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಯಾವ ಆಧಾರದ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ? ನಿಮ್ಮ ಮನೆ, ನಿಮ್ಮ ಬೆಂಬಲಿಗರು, ನಿಮ್ಮ ಕ್ಷೇತ್ರದ ಮತದಾರರು, ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ಆಧಾರದ ಮೇಲೆ ಇದನ್ನ ಸುಳ್ಳು ಅಂತ ಹೇಳ್ತೀರಾ? ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬ ಬಡವನ್ನ, ನೀವು ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಇಲ್ಲಪ್ಪ ಅಂತ. ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ತಯಾರಾಗಿ ಬಂದಿರೋ, ನಾವೇನು ಮಾಡಕ್ಕಾಗಲ್ಲ. ಈ ಎಲ್ಲ ವಿಚಾರದಲ್ಲಿ ಸುಳ್ಳು ಸುಳ್ಳು ಸುಮ್ಮನೆ ಇವತ್ತು ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಿರುವ ಇಂದಿನ ಸಂದರ್ಭದಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವ ಅಭಿವೃದ್ಧಿ ಪಥವನ್ನು ಕರ್ನಾಟಕ ಅನುಸರಿಸುತ್ತಿದೆ. ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲ, ಸುಸ್ಥಿರ ಅಭಿವೃದ್ಧಿ, ಸಾಮಾಜಿಕ ಸಾಮರಸ್ಯಗಳು ಕೂಡ ಅದರಲ್ಲಿ ಸೇರಿವೆ. ಈ ಆಯಾಮಗಳೆಲ್ಲ ಕರ್ನಾಟಕ ಮಾದರಿಯನ್ನು ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಅನುಸರಿಸುತ್ತಾ ಬಂದಿದೆ. ಈ ಮಾದರಿಯನ್ನು ಇನ್ನಷ್ಟು ಸಶಕ್ತಗೊಳಿಸಿ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ವಿಶಿಷ್ಟವಾಗಿ ರೂಪಿಸುವುದು ನನ್ನ ಸರ್ಕಾರದ ಗುರಿಯಾಗಿದೆ. ಈ ಮಾತು ನಿಮ್ಮಲ್ಲಿ ಕುಹಕಕ್ಕೆ ಕಾರಣ ಆಗ್ತಿದೆ ಅನ್ನೋದನ್ನ ನಾನು ನಿನ್ನೆ ನೀವೆಲ್ಲರೂ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಾಗ ನಾನು ಗಮನಿಸಿದ್ದು. ಇಲ್ಲಿ ನಾವು ಉಳ್ಳವರಿಗೆ ಮಾತ್ರ ಇವತ್ತು ರಾಷ್ಟ್ರದಲ್ಲಿ ಆದಾಯ ಯಾರ ಹತ್ರ ಹೋಗ್ತಾ ಇದೆ? ಈ ದೇಶದ ಸಂಪತ್ತು ಎತ್ತಸಾಗ್ತಾ ಇದೆ. ಬಡವನಿಗೆ ಯೋಜನೆಗಳೇನು? ಬಡವನ ಪಾಲಿನ ಕಲ್ಯಾಣ ಕಾರ್ಯಕ್ರಮಗಳೇನು? ಅವನನ್ನು ಮೇಲೆತ್ತಕ್ಕಂಥ ಯೋಜನೆಗಳೇನು? ಈ ವಿಚಾರವಾಗಿ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿಚಾರವನ್ನ ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ಹೆಜ್ಜೆ ಇಡ್ತದೆ ಅಂದ್ರೆ ನೀವು ಮುಕ್ತ ಕಂಠದಿಂದ ಸ್ವಾಗತಿಸಿ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ. ಈ ವಿಚಾರದಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳ ಬಗ್ಗೆ ಅದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದಕ್ಕೆ ಇವತ್ತು ರಾಜ್ಯದಲ್ಲಿ ಅರ್ಜಿಗಳ ಮಹಾಪೂರನೇ ಹರಿದು ಬಂದಿರತಕ್ಕಂಥದ್ದು ಸಾಕ್ಷಿ. ಈ ದಾಖಲೆ ನೀವು ಯಾರು ಬೇಕಾದ್ರೆ ನೀವು ತಗೊಳ್ಳಿ, ಅರ್ಜಿಗಳು ಎಷ್ಟು ಬಂದಿದ್ದಾವೆ, ಯಾವುದಕ್ಕೆ ಅಂತ, ಯಾವ್ಯಾವ ತಾಲೂಕಿನಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಅರ್ಜಿ ಬಂದಿದೆ ಅಂತ ತಗೊಳ್ಳಿ. ಹಾಗಾದ್ರೆ ಈ ಗ್ಯಾರಂಟಿ ಬೇಡ ಅಂತ ಆ ಜನ ಹೇಳಿದ್ರೆ ನಿಮ್ಮ ಮಾತಿಗೆ ಬೆಲೆ ಸಿಕ್ತಿತ್ತು. ನನಗೆ ಯಾಕೋ ನೀವು ನಿಮ್ಮ ಜನತೆಗೆ ವಿರುದ್ಧವಾಗಿದ್ದೀರಿ ಅನ್ನೋಂಥ ಭಾಸ ಆಗ್ತಾ ಇದೆ ಇಲ್ಲಿ. ಇನ್ನು ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಢೀಕೃತವಾಗಿತ್ತು. ಇದನ್ನು ಹಂಚತಕ್ಕಂಥ ಕೆಲಸ ತಪ್ಪ ಸನ್ಮಾನ್ಯ ಅಧ್ಯಕ್ಷೆ? ಇವತ್ತು ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲಿ ಈ ರೀತಿ ಯೋಜನೆಗಳಿದ್ದಾವೋ ಇಲ್ವೋ, ಆದ್ರೆ ನಾವು ಎದೆ ಮುಟ್ಟಿ ಹೇಳ್ತೇವೆ, ಕರ್ನಾಟಕದವರು ಸಂಪತ್ತಿನ ಪಾಲನ್ನ ಸರ್ವರಿಗೂ ಹಂಚತಕ್ಕಂಥ, ಅತ್ಯಂತ ಕಡುಬಡವನನ್ನ ಮಧ್ಯಮ ವರ್ಗದವರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಇವತ್ತು ಮುಂದೆ ಬಂದಿವೆ. ಇದನ್ನೇ ಸನ್ಮಾನ್ಯ ರಾಜ್ಯಪಾಲರು ನೆನ್ನೆ ಹೇಳಿದ್ದು. ಇದನ್ನ ಸುಳ್ಳು ಅಂತ ಯಾವ ಮಾತಿನಲ್ಲಿ ಹೇಳ್ತೀರಿ? ಇವತ್ತು ಬಡವನನ್ನ ಅತಿ ಬಡವನನ್ನಾಗಿ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶನ. ಯಾತಕ್ಕಾಗಿ ಈ ಮಾತು ನಿಮ್ಮ ಬಾಯಿಂದ? ಹಲವಾರು ಪತ್ರಿಕೆಗಳಲ್ಲಿ ನೆನ್ನೆ ಇದು ರಾಜ್ಯಪಾಲರ ಭಾಷಣವನ್ನು ಇವತ್ತು ಹೊಗಳು ಬಲ್ತಿದ್ರು. ಹಾಗಾದ್ರೆ ಪತ್ರಿಕೆಗಳಲ್ಲಿ ಬರೆದಿರ್ತಕ್ಕಂಥ ಬರವಣಿಗೆಗಳು ಸುಳ್ಳ?
ಅವರ ಸಂಪಾದಕೀಯದಲ್ಲಿ ಮಾತಾಡಿದ್ದಾರೆ. ಅದನ್ನ ಮುಂದೆ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದರ ಜೊತೆಗೆ ನಮ್ಮಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆ ಒಂದು ಬ್ಯಾಂಕ್ ವಿಚಾರದಲ್ಲೋ ಅವರ ಆಧಾರ್ ಕಾರ್ಡ್ ವಿಚಾರದಲ್ಲೋ ಜೋಡಣೆ ವಿಚಾರದಲ್ಲೋ ಸಣ್ಣ ಪುಟ್ಟ ತಪ್ಪಾಗಿರೋದನ್ನು ಕೂಡ ಸರಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ಫ್ಯೂಚರಿಸ್ಟಿಕ್ ಸರ್ಕಾರ ಇದು. ಅದರ ಜೊತೆಯಲ್ಲಿ ನೆಮ್ಮದಿಯ ನಾಳೆಗಳನ್ನ ಜನತೆಯ ಪಾಲಿಗೆ ಸಂತೃಪ್ತಿಯಿಂದ ಇರತಕ್ಕಂಥ ರೀತಿಯಲ್ಲಿ ತರುವ ಉದ್ದೇಶನ ಹೊಂದಿರತಕ್ಕಂಥದ್ದು. ಈ ನೀತಿಗಳಲ್ಲಿ ಹೊಸತನವನ್ನ ಅಳವಡಿಸಿಕೊಂಡಿದೆ. ಆರ್ಥಿಕತೆ ಬೆನ್ನೆಲುಬಾಗಿರುವ ಕೃಷಿ, ಕೈಗಾರಿಕೆ ಹಾಗೂ ಸೇವಾ ರಂಗಗಳಲ್ಲಿ ಹೊಸ ಭರವಸೆಗಳನ್ನು ಹುಟ್ಟುಹಾಕಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಹಾಗೂ ಜೀವನ ಭದ್ರತೆಯನ್ನು ಕಲ್ಪಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದನ್ನ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಮುನ್ನುಡಿಯನ್ನ ಪ್ರಥಮ ಹೆಜ್ಜೆಯಲ್ಲೇ ನೀವು ಟೀಕೆ ಮಾಡಿದ್ರೆ ಸಾಧನೆಗೆ ಅಡ್ಡಿಪಡಿಸ್ತಾ ಇದ್ದೀರಿ ಅನ್ನೋದು ಜನತೆಗೆ ಭಾಸ ಆಗುತ್ತೆ. ಚುನಾವಣೆ ಮುಂದಿಟ್ಕೊಂಡು ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. ಇರ್ಲಿ, ನಿಮ್ಮ ಸುಳ್ಳುಗಳನ್ನ ಜನ ನೋಡಿ ಆಗಿದೆ, ನಮ್ಮ ಭರವಸೆಯ ಜಾರಿಯನ್ನು ಕೂಡ ಜನ ನೋಡಿ ಆಗಿದೆ. ಮುಂದಿನ ದಿನ ಇನ್ನೇನು ಹತ್ರದಲ್ಲೇ ನಾವು ನೀವು ಸಮರಕ್ಕೆ ಸಜ್ಜಾಗ್ತಾ ಇದ್ದೀವಿ, ಅಲ್ಲಿ ನೋಡೋಣ. ತಂತ್ರಜ್ಞಾನದ ಹೊಸ ಹೊಸ ಆವಿಷ್ಕಾರಗಳು ಜೀವನದ ಎಲ್ಲಾ ರಂಗಗಳನ್ನು ವ್ಯಾಪಕವಾಗಿ ಆವರಿಸಿಕೊಳ್ತಾ ಇದೆ. ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಈ ಅವಕಾಶಗಳನ್ನ ಬಳಸಿಕೊಂಡು ಉದ್ಯಮಶೀಲತೆಯನ್ನ ರೂಢಿಸಿಕೊಳ್ಳಲು ಮತ್ತು ಉದ್ಯೋಗ ಪಡೆದುಕೊಳ್ಳಲು ನಮ್ಮ ಯುವಜನತೆಯನ್ನು ಸನ್ನದ್ಧಗೊಳಿಸುವುದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನ ನಾವು ಪ್ರಕಟ ಮಾಡ್ತಿದ್ದೀವಿ. ಇಟ್ ಈಸ್ ನಾಟ್ ಸಾಫ್ರನೈಸಿಂಗ್ ಆಫ್ ದಿ ಎಜುಕೇಶನ್, ಇಟ್ ಈಸ್ ಇಂಡಿಯನ್ ಎಜುಕೇಶನ್ ಈಕ್ವಾಲಿಟಿ ಅಮಾಂಗ್ಸ್ಟ್ ಆಲ್. ಆ ಒಂದು ಬದ್ಧತೆ ಇರ್ತಕ್ಕಂಥ, ನಾವು ಯಾವ ಒಂದು ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಮಾಡಲ್ಲ, ಇತಿಹಾಸವನ್ನೂ ತಿಳಿಸ್ತಾ ಭವಿಷ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಿಕ್ಷಣವನ್ನ ಸಮರ್ಪಕವಾಗಿ ನೀಡ್ತಕ್ಕಂಥ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಸರ್ಕಾರ ತರ್ತಿದೀವಿ ಅನ್ನೋಂತ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡೋದಾದ್ರೆ ನಿಮಗೆ ಈ ಬದ್ಧತೆಯ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾದಂತ ಸಂದರ್ಭ ಬರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು 5 ವರ್ಷ ನೀವಿಬ್ರು ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ರಿ. 1 ವರ್ಷ ನಾವು ಜಂಟಿಯಾಗಿದ್ವಿ. ಅದರ ನಂತರ ನೀವು 4 ವರ್ಷ ರಾಜ್ಯಭಾರ ಮಾಡಿದ್ರಿ. ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಮುಕ್ತವಾಗಿ ಯೋಚನೆ ಮಾಡೋಣ. ಯಾವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅಧ್ಯಾಪಕರು ಪೂರ್ಣ ಪ್ರಮಾಣದಲ್ಲಿದ್ದಾರೆ? ಉನ್ನತ ಶಿಕ್ಷಣವನ್ನು ಹೇಗೆ ಪಡಿಬೇಕು ನಮ್ಮ ಮಕ್ಕಳು? ಎಲ್ಲಿ ಇವತ್ತು ನೇಮಕಾತಿ ಆಗ್ಬೇಕಾಯ್ತು, ಯಾಕೆ ಮಾಡಲಿಲ್ಲ ನೀವು? ಅದನ್ನ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರ್ತೀವಿ ಅನ್ನೋ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನೀವು ಧಿಕ್ಕಾರ ಮಾಡ್ತೀರಾ? ಇದು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ ಬದ್ಧತೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣನೇ ಬೇಡ ಅಂತಾರೆ ನಿಮ್ಮ ಮಾತು. 8 ತಿಂಗಳಲ್ಲಿ ನಮ್ಮ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಆಶಯವಾದ ಸರ್ವ ಜನಾಂಗದ ಶಾಂತಿಯ ತೋಟ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಳನ್ನ ಸರ್ಕಾರದ ಧ್ಯೇಯ ವಾಕ್ಯಗಳನ್ನಾಗಿ ಇಟ್ಕೊಂಡು ಇವತ್ತು ಮುನ್ನಡೀತಾ ಇದೆ. ಈ ಜವಾಬ್ದಾರಿನಲ್ಲಿ ಈ 2 ಧ್ಯೇಯಗಳನ್ನ ಸಮರ್ಥವಾಗಿ ಅನುಷ್ಠಾನ ಮಾಡಿದೆ ಎಂಬ ಹೆಮ್ಮೆಯನ್ನ ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಯೋಜನೆಗಳು ಒಂದು ಜಾತಿ ಮತ್ತು ಒಂದು ಪ್ರದೇಶಕ್ಕೆ, ಒಂದು ಧರ್ಮಕ್ಕೆ ಅನ್ವಯವಾಗದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅರ್ಹ ಜನರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ, ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೋ ಮೀಡಿಯೇಟರ್ ಹಿಯರ್. ನಮ್ಮ ಸರ್ಕಾರದಲ್ಲಿ ನೀವಿಟ್ಟಿದ್ದಂತ ಮಧ್ಯವರ್ತಿಗಳಿಗೆ ತಿಲಾಂಜಲಿ ಹೇಳಿ ಸ್ವಂತ ನೇರವಾಗಿ ಜನರಿಗೆ ತಲುಪತಕ್ಕಂತ, ಅವರ ಅಕೌಂಟ್ಗಳಿಗೆ ತಲುಪತಕ್ಕಂತ ನರೇಂದ್ರ ಸ್ವಾಮಿ ಒಂದೇ ನಿಮಿಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆನೂ ಬೆಳಕು ಚೆಲ್ರಿ. ದಲಿತ ಮಹಿಳೆಗೆ ಬೆಳಗಾಂದಲ್ಲಿ ಏನಾಯ್ತು ಅಂತ ಹೇಳಿ ಆಯ್ತು, ವ್ಯವಸ್ಥೆಗಳು ಮಾಡಿದ್ರು. ನಿಮ್ಗೆ ಮಾತಾಡಲಿಕ್ಕೆ ಮಂಡ್ಯದಲ್ಲಿ ಏನಾಯ್ತು ಬೆಲ್ಲದವ್ರೆ ಅಲ್ಲ, ಮಾತಾಡ್ಲಿ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತಾರೆ. ನಿಮ್ಮ ಹತ್ರ ಅವಕಾಶ ಇದೆ. DBT ತಂದವ್ರು ಯಾರು? ಅದ್ರ ಬಗ್ಗೆ ಹೇಳ್ರಿ. ಆಯ್ತು, ಸಿ ಪಾಟೀಲ್ ನೆನಪಾಡತ್ತಾರ ನಿಮ್ಗೆ.
ಬೆಲ್ಲದವ್ರೆ ಕಂಟಿನ್ಯೂ ಮಾಡಿ, ನರೇಂದ್ರ ಮೋದಿ ಸರ್ಕಾರ ಅಲ್ಲ ನೀವು ಕಂಟಿನ್ಯೂ ಮಾಡಿ. ಬೆಲ್ಲದವ್ರೆ ನಂದಸ್ವಾಮಿ ಅವರೇ, ಅಲ್ಲ ಬೆಲ್ಲದವ್ರೆ ಒಂಚೂರು ತಂತ್ರಜ್ಞಾನ ತಂದಿದ್ದಾರೆ ರಾಜೀವ್ ಗಾಂಧಿ ಅವರು. ತಂತ್ರಜ್ಞಾನನೇ ಇರಲಿಲ್ಲ ಅಂದ್ರೆ ಆಮೇಲೆ ಅದಕ್ಕೆ ಅದಕ್ಕೆ ತಕ್ಕಂತೆ ಶಿಕ್ಷಣ ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಕಂಟಿನ್ಯೂ ಮಾಡಿ. ಒಂದ್ ನಿಮಿಷ ನೀವು ಎಲ್ಲೇ ಹೋದ್ರೂ ಆಯ್ತು, ಯಾಕೆ ಪರಸ್ಪರ ಚರ್ಚೆ? ತಂತ್ರಜ್ಞಾನದ ಉಪಯೋಗ ನರೇಂದ್ರ ಮೋದಿ ಅವರು. ತಂತ್ರಜ್ಞಾನ ತಂದಿದ್ದು ರಾಜೀವ್ ಗಾಂಧಿ ಆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿದ್ದು ನೆಹರು ಅವರು. ಕರೆಕ್ಟ್ ಆಗಿ ಆಗ್ಲಿ ಎಲ್ಲಾನು. ಮಾಜಿ ಹೆಸರೇನು ಆಧಾರ್ ಸರಿ ಇಲ್ಲ ಅಂತ ವಿರೋಧ ಮಾಡಿದ್ದವರು. ಆಯ್ತು, ಈಗ ಅದಕ್ಕೆ ಆಧಾರ್ ಇಲ್ಲದೆ ಡಿಬಿಟಿನೇ ಮಾಡಕ್ ಆಗ್ತಾ ಇರಲಿಲ್ಲ. ಇಷ್ಟು ಸುಲಭವಾಗಿ ಆಧಾರ್ ತಗೊಂಡ್ಬಂದಾಗ ವಿರೋಧ ಮಾಡಿದವರು ಯಾರು? ಹಿಂದಿನ ಗುಜರಾತಿನ ಮುಖ್ಯಮಂತ್ರಿಗಳು. ನಿಮ್ಮ ಆಧಾರ್ ಬೇಡ ಅಂತ ಕೇಂದ್ರ ಮಂತ್ರಿಯಾದ ಚಿದಂಬರಂ ಅವರು ಶುರುವಾಯಿತು. ಆಧಾರಕ್ಕೆ ವಿರೋಧ ಮಾಡಿದವರು ಚಿದಂಬರಂ. LPG ಡಿಬಿಟಿ ಶುರು ಮಾಡಿದ್ದೆ ನಾವು. GST ತಗೊಂಡ್ಬಂದವ್ರೆ, ನಾವು ಅದಕ್ಕೆ ವಿರೋಧ ಮಾಡಿದ್ರೆ ಯಾರು? ಅಂದಿನ ಗುಜರಾತ್ ಮುಖ್ಯಮಂತ್ರಿ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಅವಾಗ ಯಾರು ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಯಾರು ಹೇಳಿದ್ರು? ಅಂದಿನ ಗುಜರಾತ್ ಮುಖ್ಯಮಂತ್ರಿ. ಇವಾಗ ಪ್ರಧಾನ ಮಂತ್ರಿ ಆದಾಗ ಮಾತಾಡಿದ್ರೆ ಮುಖ್ಯಮಂತ್ರಿ ಆಗಿ ಮಾತಾಡಿದ್ರೆ ಬೇರೆ ಆಗಿದೆ. ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂದವ್ರು ಯಾರು? ಅದಕ್ಕೆ ಅನುಷ್ಠಾನ ಸರಿಯಾಗಿ ಮಾಡಿಲ್ಲ, ವಾದ ಇರೋದು. ಆಯ್ತು, ಎಲ್ಲದಕ್ಕೂ ಚರ್ಚೆಗೆ ರೆಡಿ. ಇಲ್ಲಿನ ಅನುಷ್ಠಾನ ಸರಿಯಾಗಿ ಆಗ್ತಿದ್ದಿಲ್ಲ. ಪ್ರಧಾನಮಂತ್ರಿಗಳಾಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ವ್ಯತ್ಯಾಸ ಬಹಳ ಇದೆ, ಅದು ಅರ್ಥಕೊಳ್ಳಿ ಅಂತ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷೆ, ಬೆಲ್ಲದವ್ರ ತಂದೆಯವರು ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ CC ಪಾಟೀಲ್ರು ನನ್ನ ಜೊತೆಲೇ ಇದ್ದವರು. ಅವ್ರಿಗೆ ಏನು ಏನ್ ಮಾತಾಡ್ತಿದ್ರಿ ಅನ್ನೋದು ಚೆನ್ನಾಗಿ ಬೇರೆಯವ್ರಿಗಿನ್ನ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಸಹಜವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಕುಟುಕ್ಬೇಕಲ್ಲ, ಕುಟುಕ್ತಿದ್ದಾರೆ. ಸಂತೋಷ, ಸ್ವಾಗತಿಸ್ತೀನಿ. ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಒಂದು ಸಾರ್ವತ್ರಿಕ ದಾಖಲೆ ಅಂತ ಇಡೀ ದೇಶ ವಿದೇಶಗಳಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಅಂತ ನಮ್ಮ ರಾಜ್ಯದಲ್ಲಿ ನಮ್ಮ ವಿರೋಧಿ ಪಕ್ಷದ ಸ್ನೇಹಿತರುಗಳಿಗೆ ಟೀಕೆ ಮಾಡ್ದೇನೆ ಅವ್ರಿಗೆ ದಾರಿ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಮೊದಲೇ ನಮ್ಮ ಯೋಜನೆ ಶಕ್ತಿ ಯೋಜನೆ. ನಮ್ಮ ಎಲ್ಲ ಸದಸ್ಯರು ನಾನು ಆಹ್ವಾನಿಸ್ತೀನಿ, ಬನ್ನಿ KSRTC ಬಸ್ ಹತ್ತನ. ಆ ಮಹಿಳೆಯರ ಹತ್ರ ನಾವು ಮಾತಾಡೋಣ, ಈ ಯೋಜನೆ ಸರಿಯೋ ತಪ್ಪು ಅಂತ. ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ. ನೀವು ಯಾರು KSRTC ಬಸ್ಸೇ ಹತ್ತಲ್ಲ. ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಅರಿವು ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ಇವತ್ತು ನಾನು ರಾಜ್ಯಪಾಲರ ಭಾಷಣದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 3.5 ಕೋಟಿ ಮಹಿಳೆಯರು, ಇಲ್ಲಿ ಯಾವ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ, ಸುಮಾರು 100 ಕೋಟಿ, ಯಾವ ಪಾರ್ಟಿನೂ ಇಲ್ಲ, ಹೌದು, ವಯಸ್ಸು ಇಲ್ಲ, 150 ಕೋಟಿಗೂ ಹೆಚ್ಚು ಟ್ರಿಪ್ಗಳಲ್ಲಿ ನಮ್ಮ ತಾಯಂದರು ಇವತ್ತು ಪ್ರಯಾಣ ಮಾಡ್ತಿದಾರಲ್ಲ. ಇದನ್ನ ಸುಳ್ಳು ಅಂತ ಹೇಳ್ತೀರಾ ನೀವು? ಯಾವ ರೀತಿ ಇದು ಸುಳ್ಳು? ದಾಖಲೆನಲ್ಲಿ ಇರ್ತಕ್ಕಂಥದ್ದು ಇದು. ಇನ್ನು ಮುಂದುವರೆದ ಭಾಗದಲ್ಲಿ ಅನ್ನಭಾಗ್ಯ, ನಮ್ಮ ಬೆಲ್ಲದವ್ರಿಗೂ CC ಪಾಟೀಲ್ ಅಣ್ಣನಿಗೂ ಸುರೇಶ್ ಗೌಡ ನಮ್ಮ ಸ್ನೇಹಿತರಿಗೂ ಕೇಳ. ನರೇಂದ್ರ ಸ್ವಾಮಿ ಅವರು ಒಂದೇ ನಿಮಿಷ. ಶಕ್ತಿ ಯೋಜನೆ ಬಗ್ಗೆ ತಾವು ಹೇಳ್ತಾ ಇದ್ರಲ್ಲ, ನಮ್ಮ ಅರವಿಂದ್ ಬೆಲ್ಲದವರ ಓಪನ್ ಮೀಟಿಂಗ್ ಒಳಗ ಒಂದು ಸಭೆಯಲ್ಲಿ ಅದನ್ನ ಸ್ವಾಗತ ಮಾಡಿ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ನೀವು ಸರ್ಕಾರ ಅದಕ್ಕೆ ಅಭಿನಂದಿಸ್ತೀನಿ. ಅಲ್ಲೆಲ್ಲೋ ಕಾರ್ಮಿಕರ ಫ್ಯಾಕ್ಟರಿ ಅವರು ಹೆಣ್ಮಕ್ಳು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನಾದ್ರು ಮಾಡಿ ನಮ್ಗೆ ಫ್ರೀ ಪಾಸ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ರಿ. ಇವತ್ತು ಬಹಳ ಖುಷಿ ಆಗ್ಯಾರ ಅಂತ ಹೇಳಿ ನೀವ ಒಂದ್ ಸಭೆಯಲ್ಲಿ ನೀವೇ ವ್ಯಕ್ತಪಡಿಸಿದ್ರಿ. ಆಯ್ತು, ಅವ್ರು ಮಾತಾಡೋದು ಬಸ್ಗಳ ಸಂಖ್ಯೆ ಹೆಚ್ಚು ಮಾಡ್ರಿ. ಯಾವ ಮಕ್ಕಳ ಪರೀಕ್ಷೆ ನಿಮಗೆ ಸಮೇತ ಉತ್ತರ ಕೊಡ್ತೀನಿ. ಎಷ್ಟು ಬಸ್ ಬಂದಿದೆ, ಎಷ್ಟು ಕಂಡಕ್ಟರ್ಗಳು ಚಾಲಕರನ್ನ ಇವತ್ತು ನಾವು ನೇಮಕಾತಿ ಮಾಡಿದ್ವಿ, ನೀವು ಮಾಡಿಲ್ದೇ ಇರೋದು ಏನು ಅದನ್ನು ಹೇಳ್ತೀನಿ, ಮುಂದೆ ಬರ್ತೀನಿ. ಬರ್ತೀನಿ. ನಂದಸ್ವಾಮಿ ಅವರೇ, ಸನ್ಮಾನ್ಯ ಅಧ್ಯಕ್ಷ ನಂದಸ್ವಾಮಿ ಅವರೇ, ಒಂದು ಪ್ರಕಟಣೆ. ಈಗ ಎಲ್ಲ ಸದಸ್ಯರಿಗೆ ನಾವು ಬಹುಶಃ ವಿಧಾನಸಭೆಯನ್ನು ಬಹುಶಃ ಸಮಾಜ ಎಲ್ಲ ವರ್ಗದವರು ಕೂಡ ಅದರಲ್ಲಿ ಭಾಗವಹಿಸುವ ಅವಕಾಶ ಆಗಬೇಕು ಮತ್ತು ನೋಡುವಂತ ಅವಕಾಶ ಸಿಗಬೇಕು. ಎಲ್ಲರಿಗೂ ನಮ್ದೊಂದು ವಿಧಾನಸಭೆ ಅಂತ ಭಾವನೆ ಬರುವ ಉದ್ದೇಶದಿಂದ
ಈ ಸಲ ಪ್ರತಿಯೊಂದು ದಿವಸ ನಮ್ಮ ಸಮಾಜ ಒಂದೊಂದು ವರ್ಗ, ಅದೊಂದು ದಿವಸ ರೈತರು, ಇನ್ನೊಂದು ದಿವಸ ಕೂಲಿ ಕಾರ್ಮಿಕರು, ಇನ್ನೊಂದು ದಿವಸ ಮಹಿಳೆಯರು, ಇನ್ನೊಂದು ದಿವಸ ಅಂಗವಿಕಲರು, ಇನ್ನೊಂದು ದಿವಸ ಸ್ಪೋರ್ಟ್ಸ್ನವರು, ವಿದ್ಯಾರ್ಥಿಗಳು, ಒಬ್ಬೊಬ್ಬರು ಕರೆಸೋಕೆ ವಿಶೇಷವಾದ ಸ್ಥಳ ಕೊಡ್ತಾ ಇದ್ದೇವೆ. ಇವತ್ತು ದಿನಾಂಕ 13/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನವನ್ನು ವೀಕ್ಷಿಸುತ್ತಿರುವ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯ ರೈತರು, ರೈತ ಸಂಘಟನಾ ಮುಖಂಡರುಗಳಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಅವರ ರೈತರ ಸಮಸ್ಯೆ ಬಗೆಹರಿಸಿ ಬಯಸ್ತೇನೆ. ಕಂಟಿನ್ಯೂ. ಮಾನ್ಯ ಅಧ್ಯಕ್ಷರೇ, ಇದೇನೋ ಒಂದು ನೀವು ಹೊಸತನ ತಗೊಂಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಇದು ನಾವೆಲ್ಲ ಸ್ವಾಗತ ಮಾಡ್ತೇವೆ. ಇದು ಒಳ್ಳೆಯ ವಿಚಾರ. ಬೇರೆ ಬೇರೆ ಸಮಾಜದಿಂದ, ಬೇರೆ ಬೇರೆ ವಿಭಾಗದಿಂದ ಜನರಿಗೆ ಇಲ್ಲೇನು ನಡೀತಾ ಇದೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಏನಾಗ್ತಾ ಇದೆ ಅಂತ ಹೇಳಿ ನೀವು ಗಮನ ತರಿಸ್ತಾ ಇರೋದು ಒಳ್ಳೆ. ನರಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಶಕ್ತಿ ಯೋಜನೆ ಬಗ್ಗೆ ಯಾರೂ ಟೀಕೆ ಮಾಡಕ್ಕೆ ಅವಕಾಶ ಇಲ್ಲ. ಇವತ್ತು ನಮ್ಮಲ್ಲಿ ಆಲ್ಟರ್ನೇಟ್ ಬಸ್ಗಳ ಬಗ್ಗೆ ದಯವಿಟ್ಟು ಒಂದು ನಿಮಿಷ. ಮಾನ್ಯ ಶಕ್ತಿ ಯೋಜನೆ ಬಗ್ಗೆ ಆಲ್ಟರ್ನೇಟ್ ವಿದ್ಯಾರ್ಥಿ ಏನ್ ತೊಂದರೆ ಆಗ್ತದೆ, ರಾಜ್ಯದಲ್ಲಿ ಜಾಸ್ತಿ ತೊಂದರೆ ಆಗ್ತದೆ. ದಿನ ಒಂದ್ ಬಸ್ ಅದ್ರ ಬಗ್ಗೆ ಥೋಡೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋದು ಹೇಳ್ಬೇಕು ಮಾನ್ಯ ನರೇಂದ್ರ ಸ್ವಾಮಿ. ಓಕೆ, ಅದರ ಚರ್ಚೆ ಸ್ಟಾರ್ಟ್ ಆಗಲಿ. ಇವತ್ತು ಪ್ರಾರಂಭದ ಅಷ್ಟೇ ಅಲ್ಲ, 10 ದಿವಸ ಇದೆ, ಆಗ ಒಂದು ಕಂತಿಗೆ ಬರ್ತೇವೆ. ಸ್ಟಾರ್ಟ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ತದನಂತರ 2ನೇ ಯೋಜನೆ ನಮ್ದು ಅನ್ನಭಾಗ್ಯ ಯೋಜನೆ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ವಿರೋಧ ಪಕ್ಷದವ್ರಿಗೆ, ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು, ನಮ್ಮ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು? ಆ 10 ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತಂದ್ರೆ ನಾವು ಭಾರತೀಯರಲ್ವಾ? ನಾವು ಈ ದೇಶದ ಪಾಲ್ ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ? 34 ರೂಪಾಯಿ ಕೊಡ್ತೀವಿ ನಮಗೆ ಅಕ್ಕಿ ಕೊಡಿ ಅಂದ್ರೆ ನೀವು ಕೊಡಲ್ಲ. 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರೆಸಿದ್ರಿ. ಈಗ 29 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ, ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು. ನರೇಂದ್ರ ಸ್ವಾಮಿ ಅವರು, ನೀವು ನಾವು ಅಂತಿದ್ದೀವಿ, ನಿಮಗೆ ದುಡ್ಡು ಕೊಡ್ತೀವಿ. ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. 10 ಕೆಜಿ ಹೇಳಿದ್ರೆ ಅದು 5 ಕೆಜಿ ಪಡಿತರ ವಿತರಣೆ ಜವಾಬ್ದಾರಿ ನಾವು ಘೋಷಣೆ ಮಾಡ್ತೀವಿ. ಸದಸ್ಯರು ನೀವು ಎಷ್ಟು ಕೆಜಿ ಕೊಡಕ್ ಕೊಟ್ರಿ? 1 ಕೆಜಿ ಕೊಡಕ್ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದೇ 1 ಕೆಜಿ ಕೊಡಕ್ ಆಗ್ತಾ ಇಲ್ಲ. 5 ಕೆಜಿ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸ್ವಾಮಿ ಮಾತಾಡಕತ್ತೀರಿ. ಒಕ್ಕೂಟ ಅದು ಛತ್ತೀಸ್ಗಢದಲ್ಲಿ ನಿಮ್ಮ ಮುಖ್ಯಮಂತ್ರಿ ಸುರೇಶ್ ಗೌಡ್ರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಅಕ್ಕಿ ರಾಜ್ಯ. ಅಲ್ಲಿಂದ 3 ಕೆಜಿ ಕೊಡ್ತಾ ಇದ್ದೀರಾ, 5 ಕೆಜಿ ಎಲ್ಲಿ? ಒಂದು ನಿಮಿಷ ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷ, ತಂಗಡಿಗೆ ಅಲ್ಲ, ಇನ್ನ ನಾವು ಕೊಡ್ತೀವಿ ಅನ್ನೋದು 10 ಕೊಡ್ತೀವಿ ಅನ್ನೋದು ಎಲ್ಲಿದೆ ಅಥವಾ ಜಯವಾಗಲಿ ಅನ್ನೋದಾದ್ರೆ ಮೊದಲು 5 ಕೆಜಿ ಅಕ್ಕಿ ಕೊಡಿ. ಶಿವಲಿಂಗೌಡ್ರು ಒಳ್ಳೆ ವಿಚಾರ ಹೇಳಿದ್ರಿ ನೀವು. 34 ರೂಪಾಯಿಗೆ 5 ಕೆಜಿ ಅಕ್ಕಿ ಕೊಡಿ. ಭಾರತ ಮಾತೆ ಜಯವಾಗಲಿ. ನಾವು ಮಾತಾಡೋರಂತೆ ನಿಮ್ಮ ಭಾರತ ಕೊಡ್ತಾ ಇದ್ದಾರೆ. 5 ಕೆಜಿ ಇದ್ರಲ್ರಿ ನಿಮ್ 34 ಅಕ್ಕಿ ಕೊಡ್ತಾರೆ. ಮನಮೋಹನ್ ಸಿಂಗ್ ಮಾಡೋ ಇದ್ದದ
5 ಕೆಜಿ ಮೊದಲು ಬರ್ತಾವೆ, ಇನ್ನು 5 ಕೆಜಿ ಕೊಡ್ತೀವಿ, ಅದನ್ನ ಕೊಡಿ ಅಂತ ನಾವು ಕೇಳಿದ್ದು. ಇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೆಟರ್ ಬರ್ದು ಕೊನೆಗೆ ಹೆಸರು ಬರುತ್ತೆ ಅಂತ ದೈವತಿ ಅಂತಿರಲ್ಲ. ನಾವೇನು ಭಾರತ ಮಾತೆ ಮಕ್ಕಳಲ್ವ ಹಂಗಾರೆ? ಅಲ್ಲ, ಭಾರತ ಮಾತೆ ಮಕ್ಕಳಲ್ವೇನ್ರಿ ನಾವು? 10 ಕೆಜಿ ಅಂತ ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರೋ 5 ಕೆಜಿ ಅಲ್ಲ 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿದೆ? 1 ಕೆಜಿನೂ ಕೊಡ್ತಾ ಇಲ್ಲ. ಅರವಿಂದ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರು, ನಿಮ್ ಸರ್ಕಾರ ಅಲ್ಲ. ಮುಂದುವರ್ಸ್ಕೊಂಡು ಇಂಪ್ಲಿಮೆಂಟ್ ಡೆಪ್ಯೂಟಿ ಸ್ಪೀಕರ್ ಹಾಕಿ ಮುಂದುವರ್ಸಕತ್ತೀರ ಅಷ್ಟೇ. ನೀವು ಕಾನೂನು ಮಾಡ್ಕೊಂಡು ಯಾವ ರೀತಿ ಈ ತರ ಮಾತಾಡ್ತಿದ್ದೀರಿ? ನರೇಂದ್ರ ಸ್ವಾಮಿ ಅವ್ರು ಮಾತಾಡಿ, ನೀವು ಕಂಟಿನ್ಯೂ ಮಾಡಿ. ನೀವು ಇಲ್ದಾಗ್ಬಿಡಿ. ಸನ್ಮಾನ್ಯ ಅಧ್ಯಕ್ಷೆ, ಅಲ್ಲಲ್ಲ, ಸ್ವಲ್ಪ ಬೆಲ್ಲದವ್ರ ಕಂಡ್ರೆ ಒಂಚೂರು ಪ್ರೀತಿ. ಅವ್ರು ಆಗಾಗ ಬೆಲ್ಲ ಕೊಡ್ತಾ ಇರ್ತಾರೆ, ಅದಕ್ಕೆ ನಾನು ಬೇಡ ಅನ್ನಲ್ಲ. ಆ ಬೆಲ್ಲದ ಸವಿತಾ ನಾನು ಮಾತಾಡ್ತೀನಿ. ಬಿಜೆಪಿ ಚೇರ್ಮನ್ ಕೊಡಬೇಕಾಯ್ತು. ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ನಾವು ದಯವಿಟ್ಟು ಯೋಚನೆ ಮಾಡಿ. ಇದರಲ್ಲಿ ಕ್ಷುಲ್ಲಕವಾದಂತ ವಿಚಾರಗಳು ಬೇಡ, ನಮ್ಮಲ್ಲಿ ತಾರತಮ್ಯ ಬೇಡ. ಬಡವರು ಕೊಡ್ತಾ ಇರ್ತಕ್ಕಂಥ ಯೋಜನೆ ಇದು. ನಿಮ್ಮಲ್ಲಿ ಟೀಕೆ ಟಿಪ್ಪಣಿಗಳಿದ್ರೆ ಬೇರೆ ವಿಚಾರ, ಆದ್ರೆ ಬಡವರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಭೇದ ಮರೆತು ನಾವೆಲ್ಲರೂ ಒಂದಾಗಿ ನಾವು ಇದನ್ನ ಜಾರಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಭಾರತೀಯರಿಗೆ ದೊರಕಬೇಕಾದ್ರೆ ಮುಕ್ತವಾಗಿ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದಾಗ, ನಿಮಗೆ ಹಣವನ್ನು ನಾವು ಕಟ್ಕೊಡಕ್ ತಯಾರಿದ್ದಾಗ, ನೀವು ಅದನ್ನ ಟೀಕೆ ಮಾಡಿ ನಿಲ್ಸೋದಕ್ಕಿನ್ನ ಅದಕ್ಕೆ ಯಾವ ರೀತಿ ಒತ್ತು ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಂತ ಮನವಿಯನ್ನ ಮಾಡ್ತೇನೆ ನಿಮ್ಮ ಮುಂದೆ. ಇನ್ನು ಮುಂದೆ ಗೃಹ ಜ್ಯೋತಿ ಯೋಜನೆ ಬಹಳಷ್ಟು ಜನರಿಗೆ ಈ ವಿಚಾರದಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡು ಏನೇನೋ ಮಾತಾಡಿದ್ರು. ಆದ್ರೆ ಇವತ್ತು ಸುಮಾರು 1.6 ಕೋಟಿ ಗ್ರಾಹಕರು ಈ ಯೋಜನೆಯ ಲಾಭ ಪಡಿತಾ ಇದ್ದಾರೆ ಅಂತ ದಾಖಲೆ ಸಮೇತ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನ ಯಾವ ಆಧಾರದ ಮೇಲೆ ಸುಳ್ಳು ಅಂತೀರಿ? ದಾಖಲೆಗಳು ಸುಳ್ಳ? ನೀವೇ ದಾಖಲೆಗಳನ್ನ ಪರಿಶೀಲನೆ ಮಾಡಿ. ಈ ವಿಚಾರದಲ್ಲಿ ರಾಜ್ಯಪಾಲರ ಕೈಯಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ದಾಖಲೆಗಳು ಸುಳ್ಳು ಹೇಳ್ತಿದ್ದೇವೆ ಅನ್ನೋದಿದ್ರೆ ದಾಖಲೆ ಕೊಡಿ, ನಾವು ತಿದ್ಕೋತೀವಿ. ಇದ್ರ ಜೊತೆಗೆ ರಾಜ್ಯದಲ್ಲಿ ಪ್ರತಿ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ 17,500 ಕೋಟಿ ಅನುದಾನವನ್ನು ನಿಗದಿಪಡಿಸಿ 1.17 ಕೋಟಿ ಮಹಿಳಾ ಫಲಾನುಭವಿಗಳಿಗೆ ಡಿಬಿಟಿ, ಒನ್ಸ್ ಅಗೇನ್ ಡಿಬಿಟಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಯಾವುದೇ ಮಧ್ಯವರ್ತಿ ಇಲ್ಲ ಇಲ್ಲಿ. ಇದು ಸುಳ್ಳಾದ್ರೆ ದಾಖಲೆ ಕೊಡಿ. ಹೇಗ್ ಸುಳ್ಳು ಅಂತ ಹೇಳ್ತೀರಿ? ಯುವ ನಿಧಿ ಯೋಜನೆ ನಮ್ಮ ಯುವಕರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಅವ್ರ ಬದುಕಿನಲ್ಲಿ ನೆಮ್ಮದಿ ಕೊಡ್ತಕ್ಕಂಥದ್ದು ಯಾರು ಯೋಚನೆ ಮಾಡಿರಲಿಲ್ಲ ಇಲ್ಲಿ ತನಕ. ನಮ್ಮ ಮಕ್ಕಳು ನಿರುದ್ಯೋಗಿಗಳಾಗಿದ್ರೆ ಅವ್ರಿಗೆ ಯಾವ ರೀತಿಯ ಬದುಕನ್ನ ರೂಪಿಸೋದಕ್ಕೆ ಆಸರೆಯಾಗಿ ಒಂದು ಉಲ್ಕಡ್ಡಿ ಸಿಕ್ಕಿದ್ರು ಸಾಕು, ಪ್ರವಾಹದಲ್ಲಿ ಹೋಗ್ತಿರ್ಬೇಕಾದ್ರೆ ಬದುಕ್ತಾರೆ. ಹಾಗೆ ಜೀವನದಲ್ಲಿ ಬದುಕಬೇಕಾದ್ರೆ ಶಿಕ್ಷಣ ಮಾಡಿ ಬಂದಂತ ಯುವಕ ಯುವತಿಯರಿಗೆ ಒಂದು ಭರವಸೆ ಬೆಳಕನ್ನು ನೀಡತಕ್ಕಂತ ನಮ್ಮ ಈ ಒಂದು ಯುವ ನಿಧಿ ಯೋಜನೆಯನ್ನ ನೀವು ಯಾವ ರೀತಿ ಟೀಕೆ ಮಾಡ್ತಿದ್ದೀರಿ? ಹಾಗೆ ಯುವಕರ ಬಾಳಿನಲ್ಲಿ ಆಶಾಕಿರಣ ಬೇಡವಾ? ನಿಮ್ಮಲ್ಲಿ ನಾನು ಆ ಯೋಜನೆಯನ್ನ ನೀವೇ ಹೇಳ್ತೀರಿ, ವಿವೇಕಾನಂದರನ್ನ ವಿರೋಚಿತವಾಗಿ ಮಾತಾಡ್ತೀರಿ. ನಾವು ವಿವೇಕಾನಂದರ ಆದೇಶವನ್ನ ಪಾಲನೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಜಯಂತಿ ಅಂದೇ ಈ ಯೋಜನೆಯನ್ನು ಜಾರಿ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ನಿಮಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. ಅದನ್ನ ಘನವತ್ತ ರಾಜ್ಯಪಾಲರು ಹೇಳಿದ್ರೆ ಅದನ್ನು ಸುಳ್ಳು ಅಂತಿರಲ್ಲ. ವಿವೇಕಾನಂದರ ಜಯಂತಿ ಅಂತ ದಿನದಂದು ಇದನ್ನು ಜಾರಿ ಕೊಟ್ಟದ್ದು ಸುಳ್ಳ? ಮುಂದಿನ 8 ತಿಂಗಳುಗಳಲ್ಲಿ, ಅಂದ್ರೆ ಇಲ್ಲಿಯವರೆಗೆ 8 ತಿಂಗಳುಗಳಲ್ಲಿ 77,000 ಕೋಟಿಗೂ ಹೆಚ್ಚು ಬಂಡವಾಳವು ರಾಜ್ಯಕ್ಕೆ ಹರಿದು ಬಂದಿವೆ. ಇದು ನಿಮಗೂ ದಾಖಲೆನಲ್ಲಿದೆ. ನಾವೇನು ಮುಚ್ಚಿರ್ತಕ್ಕಂಥ, ನಾವೇ ಬರ್ಕೊಳ್ತಕ್ಕಂಥ ವಿಚಾರ ಅಲ್ಲ. ಇದನ್ನ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಜನರು ಕೊಳ್ಳುವ ಶಕ್ತಿ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ವೇಗ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಈಗ ನಾವೇ ಯೋಚನೆ ಮಾಡೋಣ. ಒಂದು ತಾಯಿ ಮನೆಯಲ್ಲಿ ಒಂದು ಮಗುಗೆ ಏನಾದ್ರು ಕೊಡಿಸ್ಬೇಕು ಅಂದ್ರೆ ಅವಳು ಕೂಲಿ ಸಿಕ್ಕಿದ್ರೆ ಉಂಟು. ಯಾಕೆಂದ್ರೆ ಇದು BPL ಕುಟುಂಬದ ಬದುಕು. ಒಂದೇನೋ ಸಿಹಿ ಕೊಡಿಸ್ಬೇಕು, ಒಂದು ತಿಂಡಿ ಕೊಡಿಸ್ಬೇಕು ಅಂದ್ರೆ ಅಪ್ಪ ಅಮ್ಮ ತಿಣುಕಾಡ್ತಾ ಇದ್ರು. ಇವತ್ತು
ಬಡತನದಿಂದ ಬಂದವ್ರಿಗೆ ಗೊತ್ತು ತಾಯಿ ಸಂಕಷ್ಟ ಏನು ಅನ್ನೋದು. ಆಕೆ ತನ್ನ ಮನೆಯನ್ನ ಪಾಲನೆ ಪೋಷಣೆ ಮಾಡಬೇಕಾದ್ರೆ ಅವಳು ಸದೃಢರಾಗಿದ್ರೆ ಮಾತ್ರ ಆ ಮನೆ ಸಂತೃಪ್ತಿಯಿಂದ ಇರತಕ್ಕಂಥದ್ದು. ಆ ತಾಯಿಗೆ ಇವತ್ತು ಶಕ್ತಿಯನ್ನ ಕೊಡ್ತಕ್ಕಂಥ ಈ ಯೋಜನೆಯನ್ನ ಸುಳ್ಳು ಅಂತ ಹೇಳ್ತಿರಲ್ಲ, ಅಂದ್ರೆ ನೀವು ಅವ್ರನ್ನ ಆ ತಾಯಂದ್ರನ್ನ ವಿರೋಧ ಮಾಡ್ತಿದ್ದೀರಾ? ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಈ ವಿಚಾರದಲ್ಲಿ. ಈ ಯೋಜನೆಯಿಂದ ಮನೆಗಳು ಇವತ್ತು ಎಷ್ಟು ಸದೃಢವಾಗಿದ್ದಾವೆ, ಬದುಕು ಎಷ್ಟು ನೆಮ್ಮದಿಯಿಂದ ಬದುಕಿದೆ. ಕೂಲಿ ಇರಲಿ ಕೂಲಿ ಇಲ್ಲದೆ ಇರಲಿ, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಆ ತಾಯಂದ್ರಿಗೆ ಇವತ್ತು ನೀಡ್ತಾ ಇರ್ತಕ್ಕಂಥ ನಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಆ ಮನೆಗಳು ಹೇಗೆ ನಡೀತಾ ಇದೆ ಅನ್ನೋದನ್ನ ಅರ್ಥೈಸ್ಕೊಂಡು ಮಾತಾಡೋಣ. ರಾಜಕೀಯ ಟೀಕೆ ಟಿಪ್ಪಣಿಗಳು ಇರಲಿ, ನೀವು ನಮ್ಮನ್ನ ನಾವು ನಿಮ್ಮನ್ನ ಟೀಕೆ ಮಾಡೋದಿದ್ದೇ ಇರುತ್ತೆ. ಜನೋಪಯೋಗಿ ಕಾರ್ಯಕ್ರಮಗಳನ್ನ, ಜನಪರವಾದಂತ ಯೋಜನೆಗಳನ್ನ ಬೆಂಬಲಿಸ್ತಕ್ಕಂಥದ್ದು ಎಲ್ಲ ಚುನಾಯಿತ ಪ್ರತಿನಿಧಿಗಳ ನಮ್ಮ ಜವಾಬ್ದಾರಿಗೆ. ಇದರಲ್ಲಿ ರಾಗ ತಾಳ ಬೇಡ, ರಾಜಕಾರಣ ಬೇಡ. ತಪ್ಪಿದ್ರೆ ಹೇಳಿ, ಅದನ್ನ ಮಾತಾಡೋಣ. ಈ ವಿಚಾರವನ್ನ ಗಣವೆತ್ತ ರಾಜ್ಯಪಾಲರು ಹೇಳಿದ್ರೆ ಸುಳ್ಳು ಅಂತಿರಲ್ಲ, ಅರ್ಥ ಆಗ್ತಿಲ್ಲ ನನಗೆ ಸುಳ್ಳು ಅನ್ನೋ ಪದಕ್ಕೆ. ನಿಮ್ಮ ಸುಳ್ಳು ಅಂದ್ರೆ ಏನು, ನಿಜವಾದ ಸುಳ್ಳು ಅಂದ್ರೆ ಏನು ನನಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ಈ ಗ್ಯಾರಂಟಿ ಯೋಜನೆ ಇಡೀ ದೇಶಕ್ಕೆ ಮಾದರಿ ಅನ್ನೋದನ್ನ ನೀವು ಕೂಡ ಅನುಸರಿಸ್ತಾ ಹೊಟ್ರಿ. ಎಲ್ಲಿ ರಾಜಸ್ಥಾನದಲ್ಲೂ ಹೇಳಿದ್ರೆ, ಮಧ್ಯಪ್ರದೇಶದಲ್ಲೂ ಹೇಳಿದ್ರೆ, ಮುಂದೆ ಈಗಲೂ ಹೇಳಕ್ ಶುರು ಆಗಿದ್ರಿ. ಆದ್ರೆ ನಮ್ಮನ್ನು ಮಾತ್ರ ಟೀಕೆ ಮಾಡ್ತೀರಿ, ಗ್ಯಾರಂಟಿಗಳಿಂದ ದಿವಾಳಿ ಆಗಿದೆ ಅಂತ. ಜೊತೆಗೆ ಇಡೀ ದೇಶದಲ್ಲಿ ನಾವು GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ. ಕೇಂದ್ರದಲ್ಲಿ ನೀವೇ ಆಡಳಿತದಲ್ಲಿದ್ರಿ. ಈಗ ಪಕ್ಷ ನಿಮ್ಗೆ ಮಿತ್ರ ಪಕ್ಷ ಆಗ್ಬಿಟ್ಟಿದೆ. ಇವಾಗ ನೀವಿಬ್ರು ಸೇರ್ಕೊಂಡು ಸುಳ್ಳು ಅನ್ನೋದ್ರ ದಾಖಲೆ ತಂದ್ಕೊಡಿ ಸ್ವಾಮಿ, ತಿದ್ಕೋತೀವಿ. ಇದನ್ನ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ರೆ ಅದನ್ನ ಸುಳ್ಳು ಅಂತಿರಲ್ಲ. ಈ ದಾಖಲೆ ನಿಮ್ದೇ, ನಮ್ದಲ್ಲ ದಾಖಲೆ. ಅದು ಮುಂದುವರೆದ ವಿಚಾರ ಏನಂದ್ರೆ, ನಾವು ಬರಗಾಲ ಇದೆ ಇವತ್ತು, ತೀವ್ರತರವಾದ ಬರಗಾಲ, ಹಿಂದೆಂದೂ ಕಾಣದೇ ಇರತಕ್ಕಂಥ ಬರಗಾಲ. ಇವತ್ತು ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಕೈಗಾರಿಕೆ ಇನ್ನಿತರ ಕ್ಷೇತ್ರಗಳಲ್ಲಿ ದಾಖಲೆ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ನಾವು ಇವತ್ತು ಜವಾಬ್ದಾರಿ ಹೊರ್ತಾ ಇದ್ದೀವಿ ಅನ್ನೋದನ್ನ ನಿನ್ನೆ ನಾವು ರಾಜ್ಯಪಾಲರ ಕೈನಲ್ಲಿ ಭಾಷಣದಲ್ಲಿ ಹೇಳಿಸಿರ್ತಕ್ಕಂಥದ್ದು. ಅದನ್ನ ಯಾವ ರೀತಿ ನೀವು ಸುಳ್ಳು ಅಂತ ನೀವು ಪ್ರತಿಪಾದನೆ ಮಾಡ್ತೀರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವತ್ತು ನಮ್ಮ ಘೋಷಣೆಗಳಲ್ಲಿ 97% ಘೋಷಣೆಗಳಿಗೆ ಅಧಿಸೂಚನೆ ಹೊರಡಿಸಿ ಕಾರ್ಯಗತಗೊಳಿಸಿರ್ತಕ್ಕಂಥದ್ದು ದಾಖಲೆನಲ್ಲಿದೆ. ಇದನ್ನ ಗಣವೆತ್ತ ರಾಜ್ಯಪಾಲರು ನಿನ್ನೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇವೆಲ್ಲ ದಾಖಲೆ ವಿಚಾರಗಳು, ಇದ್ಯಾವುದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲದೆ ಇರ್ತಕ್ಕಂಥ ವಿಚಾರಗಳು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದ್ರೆ ತೆರಿಗೆ ಪಾಲ್ಪಡಿಗೆ ವಿಚಾರದಲ್ಲಿ ನಾವೆಲ್ಲರೂ ಕರ್ನಾಟಕದವರೇ, ಕನ್ನಡಿಗರೇ. ನಮಗ್ ಮಾತ್ರ ಅನ್ಯಾಯ ಆಗ್ತಿಲ್ಲ ಇದು, ಕಾಂಗ್ರೆಸ್ನವರು ಮಾತ್ರ ಅನ್ಯಾಯ ಆಗ್ತಿಲ್ಲ ಇದು, ಇಡೀ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ದನಿಗೂಡಿಸಿ ದಯಮಾಡಿ ಈ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ನಿಮ್ಮ ದನಿಯೂ ಸೇರ್ಲಿ, ನಮ್ಮ ಜನತೆ ಪರವಾಗಿ ನಿಮ್ಮ ಕೂಗಿರ್ಲಿ. ಈ ವಿಚಾರದಲ್ಲಿ ನಮಗೆ ನ್ಯಾಯ ಮತ್ತು ಧರ್ಮದ ರೀತಿಯಲ್ಲಿ ಸಿಗಬೇಕಾದ ಪಾಲನ್ನು ಪಡೆಯಲು ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಿದೆ ಅನ್ನೋಂಥ ಮಾತನ್ನ ಗಣವೆತ್ತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ರೆ ಸುಳ್ಳು ಅಂತಿರಲ್ಲ. ನಿಮಗೆ ಇಚ್ಛೆ ಇಲ್ದೇ ಚಿಂತೆ ಇಲ್ಲ, ಆದ್ರೆ ರಾಜ್ಯಕ್ಕೆ ಪಾಲ್ ಬರೋದನ್ನ ಬೇಡ ಅಂತೀರ ನೀವು. ಅರ್ಥೈಸ್ಕೊಳ್ಳಿ. ಇವತ್ತು ವಿವಿಧ ನ್ಯಾಯಾಲಯಗಳಲ್ಲಿ ಅಂದ್ರೆ ಜಿಲ್ಲಾಧಿಕಾರಿಗಳು, ವಿಭಾಗಾಧಿಕಾರಿಗಳು, ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್ಗಳು, ನ್ಯಾಯಾಲಯಗಳಲ್ಲಿ 93,350 ಪ್ರಕರಣಗಳು ಬಾಕಿ ಇದ್ದು ಫೆಬ್ರವರಿ 5ರವರೆಗೆ 84,253 ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗಿದೆ. ಈ ದಾಖಲೆಯನ್ನು ನಾವು ಹೇಳ್ಬೇಕೋ ಬೇಡವೋ? ರಾಜ್ಯಪಾಲರು ಈ ದಾಖಲೆಯನ್ನು ಓದಬೇಕೋ ಬೇಡವೋ? ಇದೇನು ಅಂಕಿಅಂಶಗಳು ಸುಳ್ಳ? ನಿಮ್ ಬಾಯಲ್ಲಿ ಸುಳ್ಳು ಅನ್ನೋ ಪದ ಬರ್ತದಲ್ಲ, ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ. ಜೊತೆಗೆ ಇವತ್ತು ನಮ್ಮ 240 ತಾಲೂಕುಗಳ ಪೈಕಿ 223 ತಾಲೂಕುಗಳಲ್ಲಿ ತೀವ್ರತರವಾದಂಥ ಬರ ಇದೆ. ನಾವೆಲ್ಲರೂ ಒಗ್ಗೂರ್ಲ ದನಿಯನ್ನು ಎತ್ತಬೇಕಾದಂಥ ಸಂದರ್ಭ ಇದು.
ನಮ್ಮ ಜನರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಾಗಿರ್ತಕ್ಕಂಥ ದಿನ. ಅವರ ಹಸುವಿನ ದಾಹವನ್ನ ಇಂಗಿಸಬೇಕಾಗಿದೆ, ನೀರನ್ನ ಕೊಡಬೇಕಾಗಿದೆ. ಅವರ ಬದುಕನ್ನ ಕಟ್ಟಿಕೊಂಡು ಇವತ್ತು ಜಾನುವಾರುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಅದಕ್ಕಾಗಿ ಇವತ್ತು 31 ಜಿಲ್ಲೆಗಳಿಗೆ 324 ಕೋಟಿಗಳನ್ನ ಇವತ್ತಿಗೆ ಬಿಡುಗಡೆ ಮಾಡಿ ಅದಕ್ಕೆ ಬೇಕಾದಂತ ತುರ್ತು ವ್ಯವಸ್ಥೆಗೆ ಕಲ್ಪಿಸಲಾಗಿದೆ. ಬರಪೀಡಿತ ತಾಲೂಕುಗಳಲ್ಲಿ ಬರ ಪರಿಹಾರ ಕ್ರಮಗಳಿಗಾಗಿ NDRF ನಿಂದ 18,171.44 ಕೋಟಿ ಆರ್ಥಿಕ ನೆರವು ಕೋರಿ ಭಾರತದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯಕ್ಕೆ ನಮ್ಮ ಕೃಷಿ ಸಚಿವರು, ನಮ್ಮ ಕೃಷ್ಣ ಬೈರೇಗೌಡರು ಎಲ್ಲರೂ ಹೋಗಿದ್ರು. ಇಲ್ಲಿಯವರೆಗೆ ಯಾವುದಾದ್ರು ಒಂದು ರೂಪಾಯಿ ಕೇಂದ್ರ ಬಿಡುಗಡೆ ಮಾಡಿದ್ಯಾ? ಇದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಇದು ಪಕ್ಷ ಭೇದ ಮರೆತು ಮಾತಾಡೋಣ. ಈ ವಿಚಾರನ ಗಣವೆತ್ತ ರಾಜ್ಯಪಾಲರು ಮಾತಾಡಿದ್ರೆ, ಅವರು ಭಾಷಣದಲ್ಲಿ ಹೇಳಿದ್ರೆ ಸುಳ್ಳು ಅಂತ ಹೇಳಿದ್ರೆ ಈ ದಾಖಲೆ ಸುಳ್ಳ? ಮುಂದೆ ಬರ ಪರಿಸ್ಥಿತಿಯಲ್ಲಿ SDRF ಮಾರ್ಗಸೂಚಿ ಪ್ರಕಾರ ನಮ್ಮ ಸರ್ಕಾರವೇ ಮೊದಲನೇ ಕಂತಾಗಿ ಬೆಳೆ ಹಾನಿ ಪರಿಹಾರವನ್ನ ಅರ್ಹತೆಗೆ ಅನುಗುಣವಾಗಿ 2,000 ರೂಪಾಯಿ ಪರಿಹಾರವನ್ನ 32.5 ಲಕ್ಷ ಬರಪೀಡಿತ ರೈತರುಗಳಿಗೆ 617 ಕೋಟಿಗಳಷ್ಟು ಇನ್ಪುಟ್ ಸಬ್ಸಿಡಿಯನ್ನ ಪಾವತಿಸಿದೆ. ಇದೂ DBTನೇ. ನೀವು ಯಾರು ಬೇಕಾದ್ರೂ ಚೆಕ್ ಮಾಡಿ. ಸುಳ್ಳಾದ್ರೆ ದಾಖಲೆ ಸಮೇತ ಪ್ರಶ್ನೆ ಮಾಡಿ. ಯಾವುದನ್ನ ಸುಳ್ಳು ಅಂತ ಹೇಳ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ಹಾಗೆ ಹಿಂದಿನ ವರ್ಷಗಳಲ್ಲಿ ನೀಡಿದ ಪರಿಹಾರಗಳಲ್ಲಿ ಇನ್ಪುಟ್ ಸಬ್ಸಿಡಿಗಳಲ್ಲಿ ವ್ಯಾಪಕ ಅವ್ಯವಹಾರ ಆಗ್ತಿತ್ತು. ಯಾಕೆ ಆಗ್ತಿತ್ತು? ಕಂದಾಯ ಇಲಾಖೆಯವರು ಮತ್ತೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾ ಇದ್ರು, ಅಲ್ಲಿ ಕೈ ಬದಲಾವಣೆ ಆಗ್ತಿತ್ತು. ಈಗ DBT ಬಂದಿರೋದ್ರಿಂದ ಇದ್ರ ಸಮಸ್ಯೆ ಇಲ್ಲ. ಈ ವಿಚಾರಗಳ ಜೊತೆಗೆ ರೈತರ ಬ್ಯಾಂಕ್ ಖಾತೆಗಳಿಗೆ 219.7 ಕೋಟಿ ನೇರವಾಗಿ ಪಾವತಿ ಆಗಿದೆ. ಈಗ ತಾನೇ ಪ್ರಸ್ತಾಪ ಮಾಡ್ತಿದ್ರು, ಎಲ್ಲೋ ರೇವಣ್ಣ ಹೊರಟೋದ್ರು, ಆ ಕೊಬ್ಬರಿ ವಿಚಾರ ಎತ್ಕೊಂಡು ಮಾತಾಡ್ತಿದ್ರು. ಕೊಬ್ಬರಿಗೆ ಕೇಂದ್ರ ಸರ್ಕಾರವು ನಿಗದಿ ಮಾಡಿರೋ ಬೆಂಬಲ ಬೆಲೆ ಜೊತೆಗೆ ನನ್ನ ಸರ್ಕಾರವು ಪ್ರತಿ ಕ್ವಿಂಟಾಲ್ಗೆ 1,500 ರೂಗಳನ್ನು ನೀಡಲು ಕ್ರಮ ವಹಿಸಿದೆ. ಬಿತ್ತನೆ ವೈಫಲ್ಯದಿಂದ ಬಾಧಿತರಾದ 8.1 ಲಕ್ಷ ರೈತರಿಗೆ 591.26 ಕೋಟಿ ರೂಗಳ ಬೆಳೆ ಪರಿಹಾರವನ್ನು ವಿಮಾ ಸಂಸ್ಥೆಗಳಿಂದ ಇತ್ಯರ್ಥಪಡಿಸಲಾಗಿದೆ. ಈ ದಾಖಲೆ ಸುಳ್ಳು ಅನ್ನೋದಿದ್ರೆ ಯಾರು ಬೇಕಾದ್ರೂ ದಾಖಲೆನ ಪ್ರದರ್ಶನ ಮಾಡಿ ಮಾತಾಡಬಹುದು. ಈ ವಿಚಾರವನ್ನ ಗಣವೆತ್ತ ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ರೆ ಅದು ಸುಳ್ಳು ಭಾಷಣ ಅಂತ ಹೇಳ್ತೀರಿ. ಇವತ್ತು ಈ ಬರವನ್ನ ನೀಗಿಸ್ಲಿಕ್ಕೋಸ್ಕರ ನಮ್ಮೆಲ್ಲರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಟಾಸ್ಕ್ ಫೋರ್ಸ್ಗಳನ್ನ ಮಾಡಿದೆ. ಪ್ರತಿಯೊಂದು ಟಾಸ್ಕ್ ಫೋರ್ಸ್ಗಳಿಗೂ ಅನುದಾನವನ್ನು ನೀಡಿದೆ. ಬರವನ್ನ ನಿಭಾಯಿಸಲಿಕ್ಕೆ ಜವಾಬ್ದಾರಿಯಿಂದ ನಾವು ನಿಂತಿದ್ದೇವೆ ಅನ್ನೋಂಥ ಮಾತನ್ನ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಜೊತೆಗೆ ನಮ್ಮಲ್ಲಿ ಕರ್ನಾಟಕ ಎಂದು ಹೆಸರು ಪಡೆದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಪಡೆದು 50 ವರ್ಷ ಆದಂತ ಸಂದರ್ಭದಲ್ಲಿ ಕರ್ನಾಟಕ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕನ್ನಡ ಭಾಷೆ ಮತ್ತು ಉಳಿವು ಮತ್ತು ಬೆಳವಣಿಗೆ ಈ ನಮ್ಮ ಜೀವನ್ಮರಣದ ಸಂಗತಿಯಾಗಿದೆ ಅನ್ನೋಂಥ ಮಾತು. ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಯಾವುದೇ ಆಕ್ರಮಣವನ್ನು ನಾವು ಸವಿಸುವುದಿಲ್ಲ. ಯಾವುದೇ ಬೆಲೆ ತತ್ತಾದರೂ ಸರಿ ನಮ್ಮ ಮಾತೃಭಾಷೆಯನ್ನು ಹಾಗೂ ಬಸವಣ್ಣ, ಕುವೆಂಪು ಮುಂತಾದವರು ಪ್ರತಿಪಾದಿಸಿದ ಕರ್ನಾಟಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಅದಕ್ಕೋಸ್ಕರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022 ಕಾಯ್ದೆಯನ್ನು ರೂಪಿಸಲಾಗಿದೆ. ಸದ್ಯದಲ್ಲೇ ಅದು ಅನುಷ್ಠಾನಕ್ಕೆ ಬರಲಿದೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನಮಗೆ ನಮ್ಮ ಕನ್ನಡವನ್ನು ಉಳಿಸ್ಕೋಬೇಕಾದ್ರೆ ಬೇರೆ ಭಾಷೆ ಏರಿಕೆ ಬೇಡ. ಕನ್ನಡಿಗರಾಗಿ ನಮ್ಮ ಮಾತೃಭಾಷೆಗೆ ಮೊದಲನೇ ಆದ್ಯತೆ, ನಂತರ ವಿಚಾರ ಬೇರೆ. ಅದರಲ್ಲಿ 60% ಭಾಗ ಪ್ರತಿಯೊಂದು ಬೋರ್ಡ್ಗಳಲ್ಲಿ ಕನ್ನಡದಲ್ಲೇ ಇರಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನಮ್ಮ ಸರ್ಕಾರ ಇವತ್ತು ಅನುಷ್ಠಾನ ಮಾಡಲು ಕ್ರಮ ವಹಿಸ್ತಾ ಇದೆ. ಇಲ್ಲಿ ಇವತ್ತು ಮಾಡಿರ್ತಕ್ಕಂಥ ನಾವು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ನರೇಗಾ ಯೋಜನೆಗೆ ನಮಗೆ ಹೆಚ್ಚುವರಿ ದಿನಗಳನ್ನು ಕೊಡಿ ಅಂತ ಕೇಂದ್ರವನ್ನು ಕೇಳಿದ್ರು ನೀವು ಕೊಡ್ಲಿಲ್ಲ. ಅದೇ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ 150 ದಿನಗಳ ಆ ನರೇಗಾ ಕೂಲಿಯನ್ನ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರ, ನಮಗೆ ಯಾರು ನೆರವಿಲ್ಲ ಅಂದ್ರೂ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಉಲ್ಲೇಖವನ್ನ ಮಾಡಿ ಮಾತಾಡಿರ್ತಕ್ಕಂಥದ್ದನ್ನ ಇವತ್ತು ನಾನು ಪತ್ರಿಕೆಗಳಲ್ಲಿ ಹೋದಾಗ ಅದು ಕೂಡ ಸುಳ್ಳು ಅನ್ನೋಂಥ ಮಾತು
ನನಗೆ ಆಶ್ಚರ್ಯ ತರ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಮಗ್ರ ಅಭಿವೃದ್ಧಿಗಾಗಿ SCP TSP ಕಾರ್ಯಕ್ರಮಗಳಿಗೆ 23-24ನೇ ಸಾಲಿನಲ್ಲಿ ಒಟ್ಟು 34,580.38 ಕೋಟಿ ಅನುದಾನ ಒದಗಿಸಿ ಸಮರ್ಪಕ ಯೋಜನೆಗಳ ಮೂಲಕ ಅನುಷ್ಠಾನ ಮಾಡಲಾಗುತ್ತಿದೆ. ಇದರಲ್ಲಿ ಒಂದು ಗಮನಾರ್ಹವಾದಂತಹ ವಿಚಾರ ನಿಮ್ಗೆ ಗಮನ ತರ್ತೀವಿ. ಇಲ್ಲಿಯವರೆಗೆ SCP TSP Act 2013 ಬಂದಾಗಿನ್ನ 7D ಕ್ಲಾಸ್ ಇವತ್ತು ಇದರ ಸಮರ್ಪಕ ಅನುಷ್ಠಾನದಲ್ಲಿ ತೊಂದರೆ ಆಗ್ತಾ ಇತ್ತು. ಏನದು? ಡೀಮ್ಡ್ ಎಕ್ಸ್ಪೆಂಡಿಚರ್. ಆ ರಸ್ತೆಯಲ್ಲಿ ಇವರು ತಿರುಗಾಡ್ತಾರೆ, ಈ ನಾಲೆ ನೀರು ಅವ್ರಿಗೂ ಬರ್ತದೆ, ಈ ವಿದ್ಯುತ್ ನಲ್ಲಿ ಅವ್ರಿಗೂ ಪಾಲಿದೆ ಅನ್ನೋಂಥ ರೀತಿಯಲ್ಲಿ ಈ SCP TSP ಅನುದಾನವನ್ನು ಆ ಇಲಾಖೆಗಳಲ್ಲಿ ಕೊಟ್ಟು ಆ ಹಣ ವ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತಾ ಇತ್ತು. ಆದ್ರೆ ನೋಡತಕ್ಕಂಥ ಮೊತ್ತ ಇವತ್ತಿನವರೆಗೆ 10 ವರ್ಷದ ನಂತರ ಸುಮಾರು 250 ಲಕ್ಷ 2.5 ಲಕ್ಷ ಕೋಟಿಗೂ ಹೆಚ್ಚಿನ ಅನುದಾನ ಅದಕ್ಕೆ ಬಳಕೆ ಆಗಿದೆ. ಆದ್ರೆ ಅಭಿವೃದ್ಧಿ ಕಾಣ್ತಾ ಇರತಕ್ಕಂಥದ್ದು ಎಲ್ಲಿ ಕುಂಠಿತ ಆಗಿತ್ತು ಅಂದ್ರೆ ಈ 7D ಕ್ಲಾಸ್ ಇಂದ ಅನ್ನೋದು ನಾವು ಮನಗಂಡು ನಮ್ಮ ಸರ್ಕಾರ ಇವತ್ತು ಆ 7D ಕ್ಲಾಸ್ ಅನ್ನ ತೆಗೆದಾಕ್ತಕ್ಕಂಥ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿನ ಮಾಡ್ತಾ ಇದ್ದೇನೆ ಅನ್ನೋದನ್ನ ಇವತ್ತು ಘನತೆ ಹೊತ್ತ ರಾಜ್ಯಪಾಲರ ಭಾಷಣದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬಾಡಿಗೆ ಕಟ್ಟಡದಲ್ಲಿ ಕ್ರೈಸ್ ವಸತಿ ಶಾಲೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಲವಾರು ಹಾಸ್ಟೆಲ್ಗಳು ಇವತ್ತು ನಡೀತಾ ಇದೆ. ಅವುಗಳನ್ನ ಇವತ್ತು ಪರಿಣಾಮಕಾರಿಯಾಗಿ ಹಣವನ್ನು ವಿನಿಯೋಗಿಸಿ ಸಮರ್ಪಕವಾಗಿ ಕಟ್ಟಡಗಳನ್ನ ಕಟ್ಟುವಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಜವಾಬ್ದಾರಿಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಕ್ಕಂಥ ಮಾತನ್ನ ಘನತೆ ರಾಜ್ಯಪಾಲರು ನಿನ್ನೆ ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ 75,299 ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದೆ ಈ ವರ್ಷ. ಅದರಲ್ಲಿ 11,599 ಅಭ್ಯರ್ಥಿಗಳು ಉದ್ಯೋಗಾವಕಾಶವನ್ನು ಪಡೆದಿದ್ದಾರೆ. ಇದು ದಾಖಲೆಯಲ್ಲಿರ್ತಕ್ಕಂಥ ವಿಚಾರವನ್ನ ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಹಾಗೆ ನಮ್ಮ ಬೆಂಗಳೂರು ನಗರ ಅತಿ ಹೆಚ್ಚಿನ ನಮಗೆ ಟ್ಯಾಕ್ಸ್ ಕೊಡ್ತಾ ಇರ್ತಕ್ಕಂಥ ನಗರ. ಇದಕ್ಕೆ ಅಭಿವೃದ್ಧಿಯನ್ನು ನಾವು ಮಾಡಬೇಕು. ಇಲ್ಲಿ ಅಭಿವೃದ್ಧಿ ಮಾಡದೆ ಎಲ್ಲ ರೀತಿಯ ಇನ್ವೆಸ್ಟ್ಮೆಂಟ್ಗಳು ಬರೋದು ಮತ್ತು ನಮಗೆ ಹೆಚ್ಚಿನ ಆದಾಯವೂ ಕೂಡ ಬರತಕ್ಕಂಥ ಜಾಗ ಇದರಲ್ಲಿ. ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಟನಲ್ ರಸ್ತೆ, ಅದರ ಜೊತೆಗೆ ಮೆಟ್ರೋ ಅಂತ 2, ರೀಚ್ 5 ಹೊಸ ಮಾರ್ಗ 19.15 ಕಿಲೋಮೀಟರ್, ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ 3.3 ಕಿಲೋಮೀಟರ್ ಉದ್ದದ 16 ನಿಲ್ದಾಣಗಳನ್ನು ಡಬಲ್ ಡೆಕರ್ ಮಾದರಿಯಲ್ಲಿ ನಿರ್ಮಿಸುತ್ತಿದ್ದು ಪ್ರಸಕ್ತ 98% ಪ್ರಗತಿಯನ್ನು ಸಾಧಿಸಲಾಗಿದೆ. ಜುಲೈ 24 ಒಳಗೆ ಇದನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದನ್ನ ಘನತೆ ರಾಜ್ಯಪಾಲರು ಅಭಿವೃದ್ಧಿಯ ವರದಿಯನ್ನು ನಿಮ್ಮ ಮುಂದೆ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಅನ್ನೋದನ್ನ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. ಮೆಟ್ರೋ ರೈಲು ಹಂತ 2 ಅಡಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ KR ಪುರಂ ವರೆಗೆ 19.75 ಕಿಲೋಮೀಟರ್ಗಳು ಮತ್ತು ಹಂತ 2 KR ಪುರಂ ದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವರೆಗೆ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ ಅನ್ನೋದನ್ನ ಆ ವರದಿಯನ್ನ ಇವತ್ತು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿ ಘನತೆ ರಾಜ್ಯಪಾಲರು ಮಾತಾಡೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಬೃಹತ್ ಬೆಂಗಳೂರು ನಗರ ಪಾಲಿಕೆ ಸೇರ್ಪಡೆಯಾದ 110 ಹಳ್ಳಿಗಳ ಪ್ರದೇಶಗಳಿಗೆ ಈಗ ನಮ್ಮ ಕಾವೇರಿ ಅಂದ್ರೆ ನಮ್ಮ ಮಳವಳ್ಳಿಯಿಂದನೇ ಬರೋದು, ನನ್ನ ಕ್ಷೇತ್ರದಿಂದನೇ ನೀರು ಬರೋದು. ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ರು. ನಮ್ಮ ಮಳವಳ್ಳಿಯಿಂದನೇ ನೀರಿನ ಬೆಂಗಳೂರಿಗೆ ಮತ್ತೆ 5ನೇ ಹಂತದ ಯೋಜನೆಯನ್ನ ಇವತ್ತು ಮಾಡುವಂತ ಕಾರ್ಯವನ್ನ ನಾವು ಉದ್ದೇಶ ಮಾಡಿದ್ದೀವಿ ಅನ್ನೋದನ್ನ ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಶಕ್ತಿ ಯೋಜನೆಯ ಸಮರ್ಥ ಅನುಷ್ಠಾನದ ಜೊತೆಗೆ ರಾಜ್ಯ ಸಾರಿಗೆಗೆ ಹೊಸ ಬಸ್ಸುಗಳ ಖರೀದಿ ಮಾಡಿ ಜನರ ಓಡಾಟಕ್ಕೆ ಒದಗಿಸ್ತಿದೆ. ಈಗ ಕೇಳಿದ್ರು, ಅವರು ಓಟೋದ್ರು ಎಲ್ಲೋ ನಮ್ಮ ಇವರು ಸೌದಿ ಅವರು ಕೇಳಿದ್ರು, ಇಲ್ಲೇ ಇದಾರೆ ಸೌದಿ ಅವರೇ ನೀವು ಮಾತಾಡಿ ಬಸ್ಸು ವಿಚಾರ ಹೇಳ್ತೀನಿ ಕೇಳ್ಕೊಳ್ಳಿ. ಹೊಸದಾಗಿ 1,150 ಬಸ್ಗಳನ್ನ ಇವತ್ತು ಖರೀದಿ ಮಾಡಿ ವಿವಿಧ ಸಾರಿಗೆ ನಿಗಮಗಳಿಗೆ ಒದಗಿಸಿದ್ದೀವಿ. ನಿನ್ನೆ ಹೇಳಿರ್ತಕ್ಕಂಥದ್ದು ಘನತೆ ರಾಜ್ಯಪಾಲರು. ಜೊತೆಗೆ 1,550ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದೀವಿ. ನೀವು ಮಾಡಿರ್ಲಿಲ್ಲ. ಅವು ಬಸ್ ರಸ್ತೆ ಮೇಲೆ ಬಂದಾವನ್ರಿ, ಅವು ಬಸ್ ರಸ್ತೆದ ಮೇಲೆ ಬಂದಾವ 1,400 ಅಂದ್ರೆ ನಮ್ಮ ಸರ್ಕಾರ ಇದ್ದಾಗ ಆರ್ಡರ್ ಕೊಟ್ಟಿದ್ದು, ಈಗ ಡಿಲಿವರಿ ತಗೊಂಡಿರಿ. ಯಾರೋ ಈಗ
ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಿರ್ತಾರೆ, ಕೊಟ್ಟ ಕುದುರೆಯನ್ನು ಏರಿ ಹೋರಾಡಲು ಅರಿಯದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ನೀವು ಅವತ್ ಮಾಡಿದ್ರೆ ನಾವ್ಯಾಕೆ ಇವತ್ತು ಓದ್ತಿದ್ವಿ? ನೀವು ಮಾಡ್ಲಿಲ್ಲ, ನಾವು ಮಾಡಿದ್ದೀವಿ. ಅದನ್ನ ಘನವತ್ತ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ. ತಡ್ಕೊಳ್ಳಿ, ನೀವು ಬಂದಾಗ ನೀವು ಮಾಡೋದ್ರೆ ಬಸ್ ಅದು ಕೊಟ್ಟಿದ್ದು ನಾವು. ಒಂದೇ ನಿಮಿಷ ನೀವು ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲೇ ಇದ್ದವ್ರು, ಈಗ ಅಲ್ಲಿ ಹೋಗಿರಿ. ಒಂದು ಸುಳ್ಳು ಭಾಷಣವನ್ನು ಓದಕ್ಕೆ ಎಷ್ಟು ಶ್ರಮ ತಗೊಳಕತ್ತೀರ ಅಂದ್ರೆ ಪಾಪ ನಿಮ್ಮನ್ನು ನೋಡಿ ನಮಗೆ ಕಣಿಕರ ಅನಿಸ್ತದೆ. ಈಗ ಸಿ ಸಿ ಪಾಟೀಲ್ರು ಪಾಪ ಅವರು ನಿಮ್ಮನ್ನೇ ಅವ್ರು ನಿಮ್ಮನ್ನೇ ಸಮರ್ಥನೆ ಮಾಡ್ಕೋಬೇಕು. ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ ಅವ್ರಿಗೆ ಗೇಟ್ ಪಾಸ್. ಹಾಗಾಗಿ ಇವತ್ತು ವಾಸ್ತವದ ಚಿತ್ರಣದ ಭಾಷಣವನ್ನ ಸನ್ಮಾನ್ಯ ಘನವತ್ತ ರಾಜ್ಯಪಾಲರು ಮಾತಾಡಿದಾರೆ ಹೊರತು ಬೂಟಾಟಿಕೆಯ ಅಥವಾ ಕುತಂತ್ರದ ಅಥವಾ ಯಾವುದೇ ಒಂದು ಮರೆಮಾಚತಕ್ಕಂಥ ವಿಚಾರವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾನು ನನ್ನ ಮಾತಿನಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ಇವತ್ತು ನೀರಾವರಿ ಇಲಾಖೆ ಹೋಗೋ ಮೊದಲೇ ನರೇಂದ್ರ ಸ್ವಾಮಿ ಅವರು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಅಲ್ಪಾವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಮಾಡ್ತಾ ಇರ್ತಕ್ಕಂಥದ್ದು 16,000 ನೇಮಕಾತಿ ಈಗ 8 ತಿಂಗಳು ನಡೆದಿದೆ. ನೀವು ನೇಮಕಾತಿ ಮಾಡದೇನೆ ಸರ್ಕಾರಿ ಕಚೇರಿಗಳ ಕಾರ್ಯಕಲಾಪಗಳು ಸರಿಯಾಗಿ ನಡೀತಿರ್ಲಿಲ್ಲ ಅನ್ನೋಂತ ಆರೋಪ ಇದ್ದದ್ದು. ಆದರತ್ತ ಗಮನ ಹರಿಸಿ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ. ಕಚೇರಿಗಳಲ್ಲಿ ಸಿಬ್ಬಂದಿಯ ಕೊರತೆ ಕಾಣಬಾರದು. ಆ ಜವಾಬ್ದಾರಿನಲ್ಲಿ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟು 16,000 ಜನಕ್ಕೆ ಇವತ್ತು ನೇಮಕಾತಿ ಆದೇಶ ಕೊಟ್ಟದಲ್ಲದೆ ಇನ್ನೂ 14,000 ಜನದ್ದು ಚಾಲ್ತಿನಲ್ಲಿದೆ ಅನ್ನೋದನ್ನ ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಹಾಗೆ ವಿದ್ಯಾರ್ಥಿಗಳು, ಕಾರ್ಮಿಕರು, ದುಡಿಯುವ ವರ್ಗದ ಜನರ ಹಸಿವನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನ್ ನೀವು ನಿಲ್ಲಿಸ್ಬಿಟ್ಟಿದ್ರಿ. ನೀವು ರಾಜಕಾರಣದಲ್ಲಿ ಹಸ್ತು ಹೊಟ್ಟೆಗೆ ಯಾವ ರಾಜಕಾರಣ ಸ್ವಾಮಿ? ಬಡವನ ಹಸಿವಿಗೆ ಯಾರು ರಾಜಕಾರಣ ಮಾಡಬೇಕು? ಯಾವ ಪಕ್ಷ ಬೇಕು ಅವನಿಗೆ? ಅವನ ಹಸಿವಿಗೆ ನಾವ್ ಯಾರು ಅವನಿಗೆ ಜವಾಬ್ದಾರರಾಗೋದಿಲ್ಲ. ಹಸಿವನ್ನ ನೀಗಿಸ್ತಕ್ಕಂಥವನು ಅವನು ದೇವರಾಗ್ತಾನೆ. ಆ ಒಂದು ಯೋಜನೆಯಲ್ಲಿ ಇಂದಿರಾ ಕ್ಯಾಂಟೀನ್ 2 ರೂಪಿಸಿ 2ನೇ ಹಂತದಲ್ಲಿ ಹೊಸ ಪಟ್ಟಣಗಳಲ್ಲಿ ಕ್ಯಾಂಟೀನ್ ನಿರ್ಮಾಣ ಮಾಡ್ತೀವಿ ಅನ್ನೋಂಥ ಘೋಷಣೆಯನ್ನ ಹೇಳಿರ್ತಕ್ಕಂಥದ್ದನ್ನ ನೀವು ಅದನ್ನ ಪ್ರಾರಂಭ ಮಾಡ್ತೀವಿ ಅನ್ನೋದನ್ನ ಸುಳ್ಳು ಅನ್ನೋದನ್ನ ಹೆಂಗೆ ನಾನು ಮಾತಾಡ್ಲಿ ನಿಮ್ಮ ಭಾಷೆಯಲ್ಲಿ? 23-24ನೇ ಸಾಲಿನಲ್ಲಿ ಜಲಸಂಪನ್ಮೂಲ ಇಲಾಖೆಗೆ 16,735.49 ಕೋಟಿ ಅನುದಾನ ಒದಗಿಸಿ ಡಿಸೆಂಬರ್ 23 ಅಂತ್ಯಕ್ಕೆ 10,357.91 ಕೋಟಿಗಳ ಆರ್ಥಿಕ ಪ್ರಗತಿ ಸಾಧಿಸಲಾಗಿದೆ. ನಿಮ್ಮ ಸಂದರ್ಭದಲ್ಲೂ ಇದಾವೆ ಅಲ್ಲಿ. ಆ ಆರ್ಥಿಕ ಪ್ರಗತಿ ಸುಳ್ಳ? ಹಾಗಾದ್ರೆ ನಾವು ಅದನ್ನ ಆ ಒಂದು ಕೆಲಸ ಪೂರ್ಣ ಮಾಡಿಸ್ತಾ ಇರ್ತಕ್ಕಂಥ ಸುಳ್ಳ? ಹಾಗೆ 31,117.98 ಎಕರೆ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯವನ್ನು ಕಲ್ಪಿಸಿದ್ದೀವಿ ಅನ್ನೋದನ್ನ ನಿನ್ನೆ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿರ್ತಕ್ಕಂಥ ವಿಚಾರ. ಮುಂದುವರೆದು ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿಯಲ್ಲಿ 165 ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಿಂದ ಸುಮಾರು 45,325 ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು 42,292 ಜನರಿಗೆ ಉದ್ಯೋಗಾವಕಾಶ ಲಭ್ಯವಾಗಲಿದೆ ಅನ್ನೋಂಥ ವಿಚಾರ. ಅದು MOU ನಲ್ಲಿ ಬಂದಿರತಕ್ಕಂಥ ದಾಖಲೆನ ನಿಮ್ಮ ಮುಂದೆ ಭಾಷಣದಲ್ಲಿ ನಿನ್ನೆ ಘನವೆತ್ತ ರಾಜ್ಯಪಾಲರು ಮಾತಾಡಿರ್ತಕ್ಕಂಥದ್ದು. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ಕುಡಿಯುವ ನೀರು ಹಾಗೂ ಉಚಿತ ವಿದ್ಯುತ್ ಸೌಲಭ್ಯ ಒದಗಿಸಲಾಗಿದೆ. ಹೇಳಿ ಪಾಟೀಲ್ರೆ, ಸ್ನೇಹಿತರು ಅಂತೀರಿ, ನಿಮ್ಮೂರ್ ಶಾಲೆಗೆ ವಿದ್ಯುತ್ ಬೇಕಿರ್ಲಿಲ್ವಾ? ನಿಮ್ಮೂರ್ ಶಾಲೆಗೆ ಕುಡಿಯೋ ನೀರು ಬೇಕಿರ್ಲಿಲ್ವಾ? ನೀವು 4 ವರ್ಷ ಇದ್ದಾಗ ಇದ್ರ ಬಗ್ಗೆ PWD ಮಿನಿಸ್ಟರ್ ಆಗಿ ನೀರು ಕೊಡಬೇಕು, ಅದಕ್ಕೆ ವಿದ್ಯುತ್ ಕೊಡಬೇಕು ಉಚಿತವಾಗಿ ಅನ್ನೋದನ್ನ ನೀವು ಮಾಡ್ಲಿಲ್ಲ, ನಾವು ಮಾಡಿದ್ವಿ. ಶ್ಲಾಘನೆ ಮಾಡ್ರಿ ಸ್ವಾಮಿ. ಅಂದ್ರೆ ನಮ್ಮ 4 ವರ್ಷದಾಗ ಯಾರು ನೀರೇ ಕೊಡುದಿಲ್ಲ ಶಾಲೆಗ? ಯಾಕೆ ವಿದ್ಯುತ್ ಇದ್ದಿದ್ದಿಲ್ಲ ನಮ್ಮ ಶಾಲೆಗ? ಏನ್ ನರೇಂದ್ರ ಸ್ವಾಮಿ ಅವರ ಮಾತಾಡ್ರಿ ಮಾತನಾಡಲ್ಲ. ಇದನ್ನ ಅನುಷ್ಠಾನ ಮಾಡಿದ್ದು ನಾವು ಈಗ ಅನುಷ್ಠಾನ ಮಾಡಿದ್ದು ಅಲ್ಲ. ಸಿದ್ದು ನಿನ್ನ ಕೇಳಿದ್ದ ಕರ್ನ ಕಠೋರ ಆಗೈತೆ ನಮಗ, ಮತ್ತೆ ಅದನ್ನ ಇವತ್ತು ನೀವು ಸಪೋರ್ಟ್ ಮಾಡಕತ್ತೀರಿ. ಈಗ ನರೇಂದ್ರ ಸ್ವಾಮಿ ಹೆಸರು ಉಪಾಯ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ವ್ಯಾಸಂಗ ಮಾಡ್ತಾರೆ. ನರೇಂದ್ರ ಸ್ವಾಮಿ ಅವರೇ, ವಿವೇಕಾನಂದರ ಹೆಸರು ಇಟ್ಕೊಂಡಿರಿ. ಏನ್ ಹೇಳ್ತಿದ್ದಾರೆ ವಿಶ್ವನಾಥ್, ಏನ್ ಹೇಳ್ತಿದ್ದಾರೆ?
ನರೇಂದ್ರ ಹೆಸರಿಟ್ಟು ಇಷ್ಟು ಸುಳ್ಳು ಹೇಳ್ತಿದ್ದೀರಾ ಹೆಂಗೆ ಅಂತ ಉತ್ತರ ಕೊಡಿ. ನನಗೆ ವಿಶ್ವನಾಥ್ ನಿಮ್ಗಿನ ಹಳೆ ಸ್ನೇಹಿತ, ಆತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ಹೇಳ್ಕೊಡ್ತೀನಿ, ಆಮೇಲೆ ಲಾಸ್ಟ್. ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1 ರಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ, ಬಾಳೆಹಣ್ಣು, ಚುಕ್ಕಿಯನ್ನು ನೀಡಲಾಗುತ್ತದೆ. ಸದರಿ ಉದ್ದೇಶಕ್ಕಾಗಿ ರು 280 ಕೋಟಿ ಅನುದಾನ ವಿನಿಯೋಗಿಸಲಾಗುತ್ತಿದೆ. ಯಾವ ಕ್ಷೇತ್ರದ ಶಾಲೆಗಳಲ್ಲಿ ಇದು ನಡೀತಾ ಇಲ್ಲ ಅಥವಾ ಇದು ಬಂದಿಲ್ಲ, ಇದನ್ನ ನೀವು ಸುಳ್ಳು ಅಂತ ನೀವು ಹೇಳ್ತಿರಲ್ಲ, ಯಾಕೆ ನೀವು ರಾಜಕಾರಣ ಮಾಡ್ತೀರಿ ಈ ವಿಚಾರಗಳಲ್ಲಿ? ವಾಸ್ತವದ ಚಿತ್ರಣವನ್ನು ಯಾಕೆ ಮೆಚ್ಚುತ್ತಾ ಇಲ್ಲ ನೀವು ಅನ್ನೋದು ನನ್ನ ಪ್ರಶ್ನೆ. ಜೊತೆಗೆ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಭಾರತದ ಸಂವಿಧಾನ ಪೀಠಿಕೆ ವಿನ್ಯಾಸದ ಫೋಟೋವನ್ನು ಅಳವಡಿಸಲು ಪ್ರತಿನಿತ್ಯ ಪ್ರಾರ್ಥನೆ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಲು ಕ್ರಮ ವಹಿಸಲಾಗಿದೆ. ಬೇಡವಾ ಸ್ವಾಮಿ, ನಿಮಗೆ ಬೇಡವಾ ಅದು? ಈ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತಾನೆ ನಾವಿಲ್ಲಿ ಒಳಗೆ ಬಂದಿರೋದು. ಈ ಎಲ್ಲ ವಿಚಾರದಲ್ಲಿ ನಾವು ಪ್ರಮುಖವಾಗಿ ರಾಷ್ಟ್ರವನ್ನು ಕಟ್ತಕ್ಕಂಥ, ನಾಡನ್ನು ಕಟ್ತಕ್ಕಂಥ, ಹಸಿವನ್ನು ನೀಗ್ತಕ್ಕಂಥ, ಮನೆಯ ನೆಮ್ಮದಿಯನ್ನು ಕಾಪಾಡ್ತಕ್ಕಂಥ, ಮನೆಗೆ ಬೆಳಕನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕೆಲಸವನ್ನು ಮಾಡ್ತಿದ್ರೆ ನೀವು ಒಪ್ಪದೇ ಇರೋ ಚಿಂತೆ ಇಲ್ಲ, ಮೌನವಾಗಾರು ಇರ್ಬೇಕಲ್ವಾ? ಇದನ್ನ ರಾಜ್ಯಪಾಲರು ನಿನ್ನೆ ತಮ್ಮ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಜಾತಿ ಆಧಾರಿತವಾಗಿ ಸಮಾಜದಲ್ಲಿ ಹಂಚಿಕೆ ತಳ್ಳಲ್ಪಟ್ಟ ಮತ್ತು ದಮನಕ್ಕೆ ಒಳಗಾದ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಮೂಲಕ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ. ದುಡಿಮೆ ಮತ್ತು ಸಂಪತ್ತಿನ ಸಮಾನ ಹಂಚಿಕೆ ತತ್ವವನ್ನು ಪ್ರತಿಪಾದಿಸಿದ ಹಾಗೂ ಅನುಭವ ಮಂಟಪದ ಮೂಲಕ ಸಂಸದೀಯ ವ್ಯವಸ್ಥೆಯ ಮಾದರಿಯನ್ನು ಜಗತ್ತಿಗೆ ಪರಿಚಯಿಸಿದ ವಚನ ಚಳವಳಿಯ ನೇತಾರರಾದ ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಮನುವಾದದ ವಿರುದ್ಧ ಚಳವಳಿ ರೂಪಿಸಿ ಸಮಾನತೆಯ ಕನಸನ್ನು ಬಿತ್ತಿದ ಬಸವಣ್ಣನವರು, ಅಲ್ಲಮ ಪ್ರಭುಗಳು ಮುಂತಾದವರನ್ನು ಮತ್ತೆ ಮತ್ತೆ ನಮ್ಮ ನಿಜ ಜೀವನದಲ್ಲಿ ಸ್ಫೂರ್ತಿದಾಯಕರನ್ನಾಗಿಸಿಕೊಳ್ಳಬೇಕಾಗಿದೆ. ಇದು ಬೇಕಾ ಬೇಡವಾ? ಇದನ್ನ ಸುಳ್ಳು ಅಂತಿದ್ರಲ್ಲ, ಬಸವಣ್ಣವ್ರನ್ನ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ನಿಮಗೆ ಬೇಕಾ ಬೇಡವಾ? ಇವತ್ತು ನಾಡಿಗೆ ಉತ್ತರ ಕೊಡಬೇಕಾದಂತ ಜಾಗದಲ್ಲಿ ನೀವು ಇರ್ತೀರಿ. ಎಲ್ಲದಕ್ಕೂ ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ 62 ಅಲ್ಪಸಂಖ್ಯಾತ ಮೊರಾರ್ಜಿ ದೇಶ ವಸತಿ ಶಾಲೆಗಳನ್ನ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇಂಟಿಗ್ರೇಟೆಡ್ ಶಾಲೆಗಳನ್ನು ಉನ್ನತೀಕರಿಸಲಾಗಿದೆ. ಹಾಗೂ 50 ಮೊರಾರ್ಜಿ ದೇಶ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ದ್ವಿಗುಣಗೊಳಿಸಲಾಗಿದೆ. ಎಲ್ಲ ವರ್ಗಕ್ಕೂ ಸಮಾನ ಶಿಕ್ಷಣ ನೀಡುವಂತ ಜವಾಬ್ದಾರಿನಲ್ಲಿ ಈ ಒಂದು ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಜವಾಬ್ದಾರಿನ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ಘೋಷಣೆ ಮಾಡಿರೋದಕ್ಕೆ ನಿಮ್ಮ ವಿರೋಧ ಇದೆಯಾ? ಜೊತೆಗೆ ಕರ್ನಾಟಕವು ವಿಶ್ವದ 4ನೇ ಅತಿ ದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ ಎಂದು ಗುರುತಿಸಲ್ಪಟ್ಟಿದೆ. ಫಾರ್ಚೂನ್ 500 ಕಂಪನಿಗಳಲ್ಲಿ 400ಕ್ಕೂ ಹೆಚ್ಚು ಕಂಪನಿಗಳು ರಾಜ್ಯದಲ್ಲಿ ನೆಲೆಗೊಂಡಿವೆ. ಅನೇಕ ಬಹುರಾಷ್ಟ್ರೀಯ ಸಂಸ್ಥೆಗಳು ಬೆಂಗಳೂರಿನಲ್ಲಿ ತಮ್ಮ R&D ಕೇಂದ್ರಗಳು ಮತ್ತು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಹೊಂದಿವೆ. ಭಾರತದ IT ರಫ್ತಿನಲ್ಲಿ ರಾಜ್ಯವು 40%ಕ್ಕಿಂತಲೂ ಹೆಚ್ಚಿಗೆ ಕೊಡುಗೆ ನೀಡುತ್ತಿದೆ ಮತ್ತು ಜೈವಿಕ ತಂತ್ರಜ್ಞಾನ ರಫ್ತಿನಲ್ಲಿ 33%ಕ್ಕಿಂತಲೂ ಹೆಚ್ಚು ಕೊಡುಗೆ ನೀಡುತ್ತಿದೆ. ರಾಜ್ಯದ ಜೈವಿಕ ಆರ್ಥಿಕತೆಯು ಸುಮಾರು $25 ಬಿಲಿಯನ್ ಮೌಲ್ಯದ್ದಾಗಿದೆ ಮತ್ತು ಇದು ಭಾರತದ ಜೈವಿಕ ಆರ್ಥಿಕತೆಯ ಸುಮಾರು 33% ಆಗಿದೆ. ಇವೆಲ್ಲ ದಾಖಲೆನಲ್ಲಿ ಬಂದಿರತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಒಬ್ಬರು ಅದಕ್ಕೆ ಮಸಾಲೆ ಇಲ್ಲ, ಉಪ್ಪು ಇಲ್ವಂತೆ, ಹುಳಿನೂ ಇಲ್ವಂತೆ, ಖಾರನೂ ಇಲ್ವಂತೆ. ಅವ್ರಿಗೆ ಹುಳಿ ಹಿಂಡದೇ ಕೆಲಸ. ಉಪ್ಪು ಹುಳಿ ಖಾರ ಇಲ್ಲದೆ ಇರ್ತಕ್ಕಂಥ ಬಜೆಟ್ ಅಂತ ಇದು ಭಾಷಣ ಅಂತ ಹೇಳ್ತಾರೆ. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು ಎಲ್ಲ ರೀತಿ ಸಾಲ ಮನ್ನಾ, ಹೆಣ್ಮಕ್ಳದು ಎಲ್ಲ ರೀತಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಅಂದಿದ್ರು. ಒಂದು ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದ್ ಮಾಡ್ಲಿಲ್ಲ. ವೆಸ್ಟ್ ಎಂಡ್ ಅಲ್ಲೇ ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು ಅವರು. ಈಗ ಬಂದು ಉಪ್ಪು ಹುಳಿ ಖಾರ ಇಲ್ಲ ಅಂತ ಕೇಳ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ, ಅದಕ್ಕೆ ಹಂಗಂತಿರ್ಬೇಕು. ಆದ್ರೆ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ, ಗಣರತ್ನ ರಾಜ್ಯಪಾಲರು ನಮ್ಮ ಸರ್ಕಾರದ ದೂರದೃಷ್ಟಿಯ ವಿಚಾರಗಳನ್ನ ದಾಖಲೆ ಸಮೇತ ಹೇಳಿದ್ದಾರೆ ಹೊರತು ಯಾವ ವಿಚಾರವನ್ನು ಸುಳ್ಳು ದಾಖಲಾತಿಗಳನ್ನ ನಮ್ಮ ಸರ್ಕಾರ ಒದಗಿಸೂ ಇಲ್ಲ, ಅವರು ಕೂಡ ಸುಳ್ಳನ್ನ ಮಾತಾಡೂ ಇಲ್ಲ. ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ
ನೀವು ಎಲ್ಲರೂ ಬಹಳ ಜನ ಅಲ್ಲಿಂದ ಬಂದವರು ಇದ್ದೀರಿ. 3,000 ಕೋಟಿಗಳನ್ನ 23-24ನೇ ಸಾಲಿಗೆ ಒದಗಿಸಿರೋದು ಸುಳ್ಳ? ನೀವು ಅದರ ಸಮಿತಿ ಸದಸ್ಯರಲ್ವಾ? ನಿಮಗೆ ಆ ಯೋಜನೆಗಳು ಬರ್ತಾ ಇಲ್ವಾ? ಈಗ ಇದು ಇಡೀ ಕರ್ನಾಟಕವನ್ನ ಸಮಗ್ರವಾಗಿ ಸಮತೋಲನವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ? ಇದನ್ನೇ ರಾಜ್ಯಪಾಲರು ನಿನ್ನೆ ಹೇಳಿರ್ತಕ್ಕಂಥ ವಿಚಾರ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ 1,611.05 ಕೋಟಿಗಳನ್ನು ಹಂಚಿಕೆ ಮಾಡಿ ಈ ಇಲಾಖೆಯಡಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 134 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಮತ್ತು 119 ಆಶ್ರಮ ಶಾಲೆ ಸೇರಿ 389 ಸಂಸ್ಥೆಗಳನ್ನು ನಡೆಸ್ತಾ ಇದೆ. ಇದಕ್ಕೆ ಅನುದಾನವನ್ನು ಒದಗಿಸಿ ಆ ಬುಡಕಟ್ಟು ಜನರ ಬದುಕಿನಲ್ಲೂ ಕೂಡ ಆಶಾಕಿರಣವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಿದೆ ಅನ್ನೋ ಮಾತುಗಳನ್ನ ಗಣವಂತ ರಾಜ್ಯಪಾಲರು ಮಾತಾಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ 10,84,794 ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಇರ್ತಕ್ಕಂಥದ್ದು. 44,03,651 ಫಲಾನುಭವಿಗಳಿಗೆ ಹಾಗೂ 1,16,69,242 ಆದ್ಯತಾ PHH ಪಡಿತರ ಚೀಟಿಗಳ 3,94,30,492 ಫಲಾನುಭವಿಗಳಿಗೆ ಆಹಾರ ಧಾನ್ಯ ವಿತರಿಸಲಾಗಿದೆ ಅಂತಕ್ಕಂಥದ್ದು ನಾವು ದಾಖಲೆ ಸಮೇತ ಇರ್ತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥದ್ದು. ಇಷ್ಟು ಹೇಳ್ತಾ ಇದ್ದೀನಿ, ಯಾವುದನ್ನು ದಾಖಲೆಯಿಂದ ಆಚೆ ಹೋಗಿ ನಾವು ಮಾತಾಡ್ತಾ ಇಲ್ಲ. ಅದನ್ನೇ ಗಣವಂತ ರಾಜ್ಯಪಾಲರು ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಒಟ್ಟು 1,27,54,036 ಅಂತ್ಯೋದಯ ಅನ್ನ ಹಾಗೂ ಆದ್ಯತಾ ಪಡಿತರ ಚೀಟಿಗಳು ಚಾಲ್ತಿಯಲ್ಲಿದ್ದು ಇದರಲ್ಲಿ 4,38,34,143 ಫಲಾನುಭವಿಗಳಿಗೆ ಆಹಾರ ಭದ್ರತೆ ಒದಗಿಸಲಾಗಿದೆ. ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮದವರ ವರದಿಗಾರರು, ನಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೆ ಇದು ನಿಮಗೆ ಬೇಕೋ ಬೇಡವೋ, ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮ ನಿಮ್ಮನ್ನೇ ಓಲೈಸ್ತಾ ಇದೆ ಅಂತ ನೀವು ಅವ್ರನ್ನೇ ಮರೆತು ಬಿಟ್ಟಿದ್ರಿ. ಆದ್ರೆ ಅವರು ನಮ್ಮ ಆತ್ಮೀಯರು, ಈ ದೇಶಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು, ಬೆಳಕನ್ನೇ ಚೆಲ್ತಕ್ಕಂಥವ್ರು ಅನ್ನೋಂಥ ಜವಾಬ್ದಾರಿಯಲ್ಲಿ ಅವರ ಸಂಕಷ್ಟಕ್ಕೂ ನಮ್ಮ ಸರ್ಕಾರ ಪರಿಹಾರವನ್ನು ಕಂಡಿಡಿದು ಮುದ್ರಣ ಹಾಗೂ ಉದ್ಯೋನ್ಮಾನ ಮಾಧ್ಯಮದ ವರದಿಗಾರರು ಹಾಗೂ ಛಾಯಾಗ್ರಾಹಕರು ಸರ್ಕಾರದ ವಿವಿಧ ಕಾರ್ಯಕ್ರಮಗಳಲ್ಲಿ ಸುಗಮವಾಗಿ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಮಾಧ್ಯಮ ಮಾನ್ಯತಾ ಕಾರ್ಡ್ಗಳನ್ನು ನೀಡುತ್ತಿದ್ದು, ಮಾನ್ಯತೆ ಪಡೆದ ಪತ್ರಕರ್ತರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲಾ ಶ್ರೇಣಿಯ ಬಸ್ಗಳಲ್ಲಿ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸಲು ಸ್ಮಾರ್ಟ್ ಕಾರ್ಡ್ ಒದಗಿಸಲಾಗಿದೆ. ಎಷ್ಟೊತ್ತು ಬೇಕು? ಆದ್ರೆ ಇನ್ನೇನು 5 ನಿಮಿಷ. ಹಾಗೂ ಕನ್ನಡ ಪತ್ರಿಕಾ ರಂಗದ ಪತ್ರಕರ್ತರಿಗೆ TSR ಸ್ಮಾರಕ ಪತ್ರಿಕೋದ್ಯಮ ಪ್ರಶಸ್ತಿ, ಮೊರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ನೀಡಲಾಗುತ್ತಿರುವೆ. ಸಂಕಷ್ಟದಲ್ಲಿರುವ ನಿವೃತ್ತ ಪತ್ರಕರ್ತರಿಗೆ ರು 12,000 ಮತ್ತು ಮೃತ ಪ್ರಾರಂಭಿಗಳ ಪತ್ನಿ ಅಥವಾ ಪತಿಗೆ 6,000 ಮಾಸಾಶ್ರಮವನ್ನು ನೀಡಲಾಗ್ತಾ ಇದೆ. ಇದು ತಪ್ಪಾ ಅಥವಾ ಇದು ಕೊಡ್ತಾ ಇಲ್ವಾ? ಈ ಎಲ್ಲ ವಿಚಾರವನ್ನ ನೀವೇ ಅವಲೋಕನ ಮಾಡ್ಕೊಂಡು ಮಾತಾಡ್ಬೇಕಾಗಿರೋದು. ಆ ಪದವನ್ನ ನೀವು ದಯಮಾಡಿ ವಾಪಸ್ ತಗೋಬೇಕಾಗ್ತದೆ, ಸುಳ್ಳು ಅನ್ನೋ ಪದವನ್ನ. ಅದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯಪಾಲರು 1 ಇಂಚು ಕೂಡ ಎಲ್ಲೂ ತಪ್ಪನ್ನ ಮಾಡಿಲ್ಲ, ಒಂದು ಸುಳ್ಳನ್ನು ಹೇಳಿಲ್ಲ. ಮೊದಲ ಬಾರಿಗೆ ಇವತ್ತು ಡಯಾಲಿಸಿಸ್ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕು ಕೇಂದ್ರ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಚಿಕಿತ್ಸೆಗೆ ಪಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು. ಮೊದಲ ಬಾರಿಗೆ ಎಲ್ರಿಗೂ ಉಚಿತ ಡಯಾಲಿಸಿಸ್ ಸೇವೆಗಳ ಭಾಗವಾಗಿ ಏಕ ಬಳಕೆ ಡಯಾಲಿಸಿಸ್ ಅನ್ನೋ ಪರಿಚಯ ಮಾಡ್ತಾ ಇದೆ. ಈ ಕಾರ್ಯವನ್ನು ಈಗ 168 ಕೇಂದ್ರಗಳಿಂದ 219 ಕೇಂದ್ರಗಳಿಗೆ 800 ಘಟಕಗಳೊಂದಿಗೆ ವಾರ್ಷಿಕವಾಗಿ 7.2 ಲಕ್ಷ ಡಯಾಲಿಸಿಸ್ ಸೈಕಲ್ಗಳನ್ನು ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತಕ್ಕಂಥದ್ದನ್ನ ಗಣವಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಆ ಜೊತೆನಲ್ಲೇ ಆರೋಗ್ಯ ವಿಚಾರದಲ್ಲಿ ನಮ್ಮ ಸರ್ಕಾರ ಏನು ದೂರದೃಷ್ಟಿ ಇಟ್ಟು ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದೆ ಅನ್ನೋದಕ್ಕೆ ಇಲ್ಲೇ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾಯರು ಇದ್ದಾರೆ. ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದವರು ಅಂತ ಶೋಕಿ ಮಾಡ್ಕೊಂಡೇನು ಕೂತಿಲ್ಲ, ಬದ್ಧತೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಒಬ್ಬ ಯುವ ನಾಯಕನಾಗಿ ಹೃದಯ ಸಂಬಂಧಿ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಶ್ರೀ ಜಯದೇವ ಹೃದಯೋಗ ಸಂಸ್ಥೆಯ ಸಹಯೋಗದೊಂದಿಗೆ
15 ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ 1,01,340 ECGಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ಪೈಕಿ 1,550 ಹೃದ್ರೋಗಿಗಳಿಗೆ ಜಯದೇವ ಆಸ್ಪತ್ರೆ ತೃತೀಯ ಹಂತದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇವ್ಯಾವು ನಾವು ಸೃಷ್ಟಿ ಮಾಡಿದಂತ ನಂಬರ್ಗಳಲ್ಲ, ಇವೆಲ್ಲವೂ ಡಾಕ್ಟರ್ನಲ್ಲಿ ಬಂದಿರತಕ್ಕಂತ ಜವಾಬ್ದಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು 2,635 ವಸತಿ ನಿಲಯಗಳು, ಆಶ್ರಮ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ನಡೆಸಿದ್ದು, ಈ ಸಂಸ್ಥೆಗಳಲ್ಲಿ ಒಟ್ಟು 2,29,461 ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರವೇಶ ಅವಕಾಶವನ್ನು ಕೊಟ್ಟಿದ್ದೇವೆ ಅನ್ನೋದನ್ನ ಗಣರಾಜ್ಯ ರಾಜ್ಯಪಾಲರು ಹೇಳಿರೋದು. ಇವೆಲ್ಲವೂ ದಾಖಲೆ ವಿಚಾರ. ಜೊತೆಗೆ ರಾಜ್ಯದಲ್ಲಿ ಇವತ್ತು ಬಹಳ ಜನ ಮಾತಾಡ್ತೀರಿ, ಗ್ಯಾರಂಟಿ ಯೋಜನೆ ಇನ್ನೊಂದಾದ್ರೆ ಮನೆಗೆ ಪೋಷಣೆ ಕೊಡ್ತಕ್ಕಂಥ ರೈತ ವರ್ಗದ ಮನೆಯಲ್ಲಿ ಅವರು ಕಿವಿಗೆ ಹಾಕೊಂಡ್ಬಿಟ್ಟು ಮಾತಾಡಿದ್ರು. ಈ ಗ್ಯಾರಂಟಿ ಯೋಜನೆಗಳ ಜೊತೆಲಿ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ರೈತ ಮಹಿಳೆಯರಿಗೆ ಆದಾಯದ ಮೂಲ ಅಂತಂದ್ರೆ ಹಾಲು ಹಾಕೋದು, ಹಸು ಸಾಕೋದು. ಈ 8.65 ಲಕ್ಷ ಹಾಲು ಉತ್ಪಾದಕರಿಗೆ ರು 757.97 ಕೋಟಿ ರುಗಳ ಪ್ರೋತ್ಸಾಹ ಧನವನ್ನು ನೇರ ನಗದು ವರ್ಗಾವಣೆ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾವಣೆ ಮಾಡಿದೆ. ಈ ಒಂದು ಸಾಧನೆ ನಾವು ಹೇಳ್ಕೋಬೇಕೋ ಬೇಡವೋ? ನಿಮಗೋಸ್ಕರ ಇದನ್ನು ಮುಚ್ಚಿಡ್ಬೇಕಾ? ರಾಜ್ಯದ ಜನತೆಗೆ ಮಾಡದಂತ ಜವಾಬ್ದಾರಿಯ ಕೆಲಸವನ್ನು ನಾವು ಮಾತಾಡಿದ್ರೆ ನೀವು ಅದನ್ನ ಸುಳ್ಳು ಅಂತ ಯಾವ ರೀತಿಯಲ್ಲಿ ಹೇಳ್ತೀರಿ? ನಮ್ಮ ಸಂವಿಧಾನದ ಪ್ರಕಾರ ಚುನಾವಣೆಗಳಲ್ಲಿ ಧರ್ಮ, ಜಾತಿ ಇತ್ಯಾದಿಗಳ ಬಳಕೆಗೆ ನಿರ್ಬಂಧಗಳಿವೆ. ನಮ್ಮ ಎಲ್ಲಾ ಕಾರ್ಯಗಳು ಮತ್ತು ಚಟುವಟಿಕೆಗಳು ಸಂವಿಧಾನಕ್ಕೆ ಅನುಗುಣವಾಗಿರುವುದನ್ನು ನಾವು ಖಚಿತಪಡಿಸಿಕೊಳ್ಬೇಕು. ಸಾಂವಿಧಾನಿಕ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ದುರ್ಬಲವಾಗದಂತೆ ಅಥವಾ ದುರುಪಯೋಗವಾಗದಂತೆ ನಾವೆಲ್ಲರೂ ಸಂಕಲ್ಪ ಮಾಡಿ ರಕ್ಷಿಸಬೇಕಿದೆ. ನಮಗೆ ಸಂವಿಧಾನವೇ ರಾಷ್ಟ್ರೀಯ ಧರ್ಮ. ಸಂವಿಧಾನವನ್ನು ನಾವು ರಕ್ಷಿಸಿದರೆ ಸಂವಿಧಾನವು ನಮ್ಮನ್ನು ರಕ್ಷಿಸುತ್ತದೆ ಎಂಬ ದೃಢವಾದ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಮಾತು ನಿಮಗೆ ಇಚ್ಛೆ ಆಗಿದೆ ಇಲ್ವೋ, ಆದರೆ ನಾಡಿನ ಜನತೆಗೆ ಅದು ಅತಿ ಅವಶ್ಯಕ. ಆ ವಿಚಾರವನ್ನ ಘನವತ್ತ ರಾಜ್ಯಪಾಲರು ಮಾತಾಡಿದ್ದಾರೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ನಿಮ್ಮ ಗಮನಕ್ಕೆ, ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಮಲ್ತಾಯಿ ಧೋರಣೆಗಳನ್ನ ಮಾಡ್ತಾ ಇದ್ದೇನೆ ಅಂತ ವಿಚಾರದಲ್ಲಿ, ಅದರ ಜೊತೆಗೆ ನಮ್ಮ ಹಿಂದೆ ನಮ್ಮ ಸುರೇಶ್ ಕುಮಾರ್ ಅವರ ಸರ್ಕಾರ ಅಂದ್ರೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಏನೇನು ನೀವು ಖರ್ಚು ಮಾಡಿದ್ರಿ, ಬಜೆಟ್ ಎಷ್ಟಿತ್ತು, ಈಗ ನಮ್ಮ ಬಜೆಟ್ ಎಷ್ಟಿದೆ, ನಾವೇನು ಖರ್ಚು ಮಾಡಿದ್ವಿ. 2013-14ರಿಂದ 17-18ರವರೆಗೆ 5 ಬಜೆಟ್ಗಳ ಗಾತ್ರದ ಒಟ್ಟು ಮೊತ್ತ 7,37,718.15 ಕೋಟಿ. ನಮ್ಮ 5 ವರ್ಷಗಳ ಅವಧಿಗೆ ಹೋಲಿಸಿದರೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ 2,80,526.3 ಕೋಟಿ ರುಗಳು ಹೆಚ್ಚಿನ ಬಜೆಟ್ ಮಂಡಿಸಲಾಗಿದೆ. ಹಾಗಿದ್ದರೆ ಇಷ್ಟು ದೊಡ್ಡ ಮೊತ್ತದ ಬಜೆಟ್ ಮಂಡಿಸಿದ್ರೂ ಕೂಡ ನಮಗಿಂತ ಹೆಚ್ಚಿನ ಮನೆಗಳನ್ನ ಕೊಡಲಾಗಲಿಲ್ಲ. ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೂ ಯಾವುದೇ ಪ್ರಯೋಜನ ಆಗಲಿಲ್ಲ. ನೀವು ಬಜೆಟ್ ಗಾತ್ರ ಜಾಸ್ತಿ ಮಾಡೋದಲ್ಲ, ಅಭಿವೃದ್ಧಿ ಮಾಡಿದೀವಿ ಅಂತಿರಲ್ಲ, 5 ವರ್ಷದಲ್ಲಿ ಒಂದು ಮನೆ ಕೊಟ್ರ ಜನತೆಗೆ ನೀವು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ನಿಮ್ಮನ್ನು ಅಲ್ಲಿ ಕೂರಿಸಿದ್ದಾರೆ, ನಮ್ಮಲ್ಲಿ ಇಲ್ಲಿ ಕೂರಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸಿ ಪಾಟೀಲ್ ಎಲ್ಲ ಪಲಾಯನವಾದ ಮಾಡಿದ್ರು. ಅಲ್ಲ ನೀವು ಗ್ರಾಮೀಣದಾಗ ತಿರುಗಾಡ್ರಿ, ಮನಿ ಬಿಜೆಪಿ ಸರ್ಕಾರದಾಗ ಎಟ್ಟೆಟ್ಟು ಮನಿ ಕೊಟ್ರಿ, ಸ್ಲಮ್ದಾಗ ಎಟ್ಟು ಕೊಟ್ಟರು, ನಿಮ್ಮದೇ ಹಕ್ಕಿಕತ್ತಿತ್ತು ಅದ್ರ ಹೇಳ್ರಿ. ಅದಕ್ಕೆ ನಾವು ಹೇಳುದು, ನೀವು ಹೇಳುದೆಲ್ಲ ಸುಳ್ಳತ್ತ. ಹೇಳುದು ನಿಮ್ದೆಲ್ಲ ಸೌದಿ ಅವರೇ ಮುಗಿಸ್ಲಿ ನೋಡಿ. ನಾನು ಸ್ವಾಮಿ ಕಂಟಿನ್ಯೂ ಮಾಡಿ. 18ರವರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಂತ 15 ಲಕ್ಷ ಮನೆ ಸುಳ್ಳ ಹೇಳಿ. ನೀವು ಎಷ್ಟು ಕೊಟ್ರಿ ಹೇಳಿ, ದಾಖಲೆ ತನ್ನಿ, ದಾಖಲೆ ಕೊಡಿ. ನೀವು 5 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ ಮನೆ ಕೊಡ್ಲಿಲ್ಲ ವಾದ ಮಾಡ್ತಿರಲ್ಲ. ಮಾಡ್ಬೇಕಾಗಿರೋದು ನಾವು ಸುಳ್ಳು ಹೇಳ್ತಾ ಇರೋರು. 5 ವರ್ಷ ಸುಳ್ಳು ವರ್ಷಕ್ಕೆ ನೀವು ಕೊಟ್ಟಿರೋದು 20 ಮನೆ ಮಾತ್ರ ಕೊಟ್ಟಿದ್ದೀರಿ. 5 ವರ್ಷದಲ್ಲಿ 20 ಮನೆ ಕೊಟ್ಟಿದ್ದೀರಿ. ದಾಖಲೆ ತೆಗಿಸ್ತೇನೆ ನಾನು. ನೀವು ಚಾಲೆಂಜ್ ಮಾಡಿದ್ರೆ ಹೇಳಿ, ದಾಖಲೆ ತೆಗಿಸ್ತೇನೆ ಈಗ. ಮತ್ತೆ ಸುಮ್ಮನೆ ಮಾತಾಡ್ತಾರೆ. ಈಗ ಆಯ್ತು,
ಸಿದ್ದು ಸಹೋದರರೇ, ಗೋಪಾಲ್ ಕೃಷ್ಣ, ಸಿದ್ದು ಸಹೋದರ, ನಿಮ್ಮ ಚಾಲೆಂಜ್ ಎಲ್ಲ 5 ಗಂಟೆ ಕೆಸರಿ ಮೇಲೆ ಅಲ್ಲಿ ಕೂತ್ಕೊಂಡು ಮಾತಾಡುವಾನು. ಈಗ ಮಾತು ಮುಗಿಸಬೇಕ. ಸಹೋದರ ನರಸ್ವಾಮಿ ಅವರೇ, ನೀವು continue ಮಾಡಿ. ಸಹೋದರ, ಒಂದೇ ಒಂದು ನಿಮಗೆ ನಾನು ಒಂದು ಸವಾಲನ್ನ ಸ್ವೀಕರಿಸ್ತೇನೆ. ನಾನು ಹೇಳಿದ ಮಾತಲ್ಲಿ ಒಂದು ಸುಳ್ಳಿದ್ರೆ ಸಮೇತ ಯುವ ನಿಧಿಗೆ ಸಮೇತ ಹೇಳಿ ನಾನು ಯುವ ನಿಧಿಗೆ ಎಷ್ಟು ಕೊಡ್ತಾ ಅಂದ್ರೆ ಎಲ್ಲ ಡಿಗ್ರಿ ಹೋಲ್ಡರ್ಸ್ಗೆ ನೀವು 3,015 ಕೊಡ್ತೀನಿ ಅಂತ ಹೇಳಿದ್ರಿ. ಈಗ 6 ತಿಂಗಳು ಪಾಸ್ ಆಗೋರು ಕೊಡ್ತೀರಿ. ಅವ್ರೇನ್ ಮಾಡ್ಬೇಕು? ಅವ್ರ ನಿರುದ್ಯೋಗಿಗಳ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿರ್ಬೇಕಾಗಿತ್ತು. ಹಾಗಾದ್ರೆ ನಿಮಗೂ ನಮಗೂ ಕೊಡಕ್ಕಾಗುತ್ತಾ ನಿರುದ್ಯೋಗ ಅಂತ? ಈಗಲಿಂದ ಬರಲಿಲ್ಲ ಅಂದ್ರೆ ನೀವು ನಿರುದ್ಯೋಗ ಆಗಿದ್ರೆ ನಾನು ನಿರುದ್ಯೋಗ. ಎಲ್ಲ ಸೌದಿಯವರಿಗೆ ಸ್ಕೀಮ್ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಹೇಳು. ಘೋಷಣೆ ಮಾಡಿದ್ವಿ, ಹೆಂಗ್ ಘೋಷಣೆ ಮಾಡಿದ್ವಿ, ಯಾವ ವರ್ಷದಿಂದ ಕೊಡ್ತೀವಿ ಅಂತ ಮಾಹಿತಿ ಹೇಳು ಸೌದಿಯವರಿಗೆ. ಪಾಪ ಅದು ಹೇಳಿದ್ಮೇಲೆ ಹೇಳಿದ್ರೆ ಅವ್ರು ಕ್ಲಾರಿಫಿಕೇಶನ್ ಆಗುತ್ತಾ? ಜೊತೆಗೆ 200 ಯೂನಿಟ್ ಕೊಡ್ತಾ ಇದೀರಿ. ಈಗ ಕೊಡೋದು ಎಷ್ಟಾದ್ರೆ ನಿಮ್ದು? ಆಯ್ತು, ಈಗ ಎಷ್ಟು ಕೊಡ್ತಾ ಇದೀರಿ? 50 ಕೊಡ್ತಾ ಇದೀರಿ. ಹೆಚ್ಚು ಮಾಡಿ. ಬಿಲ್ ಬರುವ ಈಗ ಮಾಡಿ. 5 ನಿಮಿಷ. ನೀವಷ್ಟ ಅಸಮಾಧಾನ ಇದ್ದೀರಿ. ಜನರ ಅಸಮಾಧಾನ ಇಲ್ಲ. ಜನರು ಬಹಳ ಖುಷಿ ಅದಾರ. ಸ್ವಲ್ಪ ಒಂದ್ಸತಿ ಹೋಗಿ ಕೇಳ್ರಿ, ನಿಮ್ ಕ್ಷೇತ್ರದಾಗ ಹೋಗಿ ಕೇಳಿ. ಆ 5 ಗ್ಯಾರಂಟಿ ಬಗ್ಗೆ ನಿಮ್ ಕ್ಷೇತ್ರದಾಗ ಹೋಗಿ ಜನರ ಹತ್ರ ಮಾತಾಡಿ. ನೀವು ಹೋಗಿಲ್ಲ ಕಾಣಿಸುತ್ತೆ. ನಿಮ್ಗೆ ಮಾತ್ರ ಸಹೋದರ, ನಿಮ್ದೇ ವಿಚಾರ ಹೇಳಬೇಕು ಅಂತಿದ್ದೆ, ಅಷ್ಟೊತ್ತಿಗೆ ನೀವು ಮಾತಾಡ್ಬಿಟ್ರಿ. ನಾನು ಸ್ವಾಮಿ, ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ 2013-14, 2017-18 ರಂಗನಾಥ್ 23,799 ಕಿಲೋಮೀಟರ್ ನಮ್ಮ ಆ ಅವಧಿನಲ್ಲಿ ರಸ್ತೆ ನಿರ್ಮಾಣ ಆಗಿದ್ದು. ನೀವು 18-19ರಿಂದ 22-23 17,458. ನಿಮ್ ಬಜೆಟ್ ಖಾತರನೂ ಜಾಸ್ತಿ ಆಗ್ತದೆ. ಆದ್ರೆ ನೀವು ಇಲ್ಲಿ ಬಂದ್ಬಿಟ್ಟಿದ್ದೇನೆ ಟೀಕೆ ಮಾಡಕ್ ಮಾತ್ರ ಇದು ಮಾಡ್ತೀರಿ. ರಸ್ತೆನೂ ನಿಮಗೆ ಕೊಡಲ್ಲ ಸ್ವಾಮಿ ನಿಮ್ ಪಕ್ಷದವರು. ಇನ್ನು ಮುಂದುವರೆದ ಭಾಗದಲ್ಲಿ ಕೇಳಿ, ನೀರಾವರಿ ಇಲಾಖೆಗೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನೀರಾವರಿ ಇಲಾಖೆಯಿಂದ ಕೈಗೊಂಡ ಕಾಮಗಾರಿಗಳ ವಿವರ 13-14ರಿಂದ 17-18 5,03,576 ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸಿದ್ದು. ನೀವು 18-19ರಿಂದ 22-23 2,77,054 ಎಕರೆ. ಬಜೆಟ್ ಜಾಸ್ತಿ ಆಯ್ತು ಸ್ವಾಮಿ, ನಿಮ್ ಬಜೆಟ್ ಜಾಸ್ತಿ ಆಯ್ತು. ಬಹಳ ಅಭಿವೃದ್ಧಿ ಮಾಡಿದ್ರಿ, ಇದು ದಾಖಲೆ. ಇದು ಸುಳ್ಳಾದ್ರೆ ಬನ್ನಿ ಇಬ್ರು ಕುತ್ಕೊಂಡು ಚರ್ಚೆ ಮಾಡೋಣ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆ ಜಿಲ್ಲೆಗಳಿಗೆ 2013-14ರಿಂದ 2017-18 6,651 ಕಿಲೋಮೀಟರ್. ಈಗ 18-19ರಿಂದ 22-23 3,938 ಕಿಲೋಮೀಟರ್. ಇದು ನಿಮಗೆ ಸಿಕ್ಕಿದ ಲಾಭ ಸ್ವಾಮಿ. ನೀವು ನಮ್ಮನ್ನು ಟೀಕೆ ಮಾಡಬೇಕು, ಮಾಡಿ ಟೀಕೆ ಮಾಡಿ, ಒಳ್ಳೇದು. ನಿಮಗೆ ಇವತ್ತಿನ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದಿದ್ರೆ ಸತ್ಯದ ಅರಿವು ಆಗ್ತಿತ್ತು. ಆ ಸಂಪಾದಕಿ ಎಷ್ಟು ಅಚ್ಚುಕಟ್ಟಾಗಿದೆ ಅನ್ನೋದನ್ನ ನಾನು ಒಮ್ಮೆ ಓದಲೇಬೇಕಾಗಿದೆ. ನಿಮ್ಮ ಅನುಮತಿಯನ್ನು ಕೋರ್ತೇನೆ. ಬೇಗ ಸರ್ಕಾರವೊಂದರ ವೈಚಾರಿಕ ಜಾಡನ್ನು ಗುರುತಿಸಬೇಕಾದ್ರೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣವನ್ನು ಕೂಲಂಕಷವಾಗಿ ಪರಾಮರ್ಶಿಸುವುದು ಯೋಗ್ಯವಾದ ಮತ್ತು ವಿಶ್ವಾಸಾರ್ಹವಾದ ಮಾರ್ಗ. ಏಕೆಂದರೆ ಸರ್ಕಾರದ ಭವಿಷ್ಯದ ಕನಸುಗಳನ್ನು ಬಹಿರಂಗ ಸಭೆಗಳಲ್ಲಾಗಲಿ ಇಲ್ಲವೇ ಪತ್ರಿಕಾಗೋಷ್ಠಿಗಳಲ್ಲಾಗಲಿ ನಿಖರವಾಗಿ ವಿವರಿಸುವುದು ಆಗದ ಕೆಲಸ. ಬಹಿರಂಗ ಸಭೆಗಳಲ್ಲಿ ಜನಪ್ರಿಯ ಸಂಗತಿಗಳನ್ನಷ್ಟೇ ಜನರಿಗೆ ಮುಟ್ಟಿಸಬಹುದು. ಪತ್ರಿಕಾಗೋಷ್ಠಿಗಳಲ್ಲಿ ಮುಖ್ಯವಾದ ಸಂಗತಿಗಳ ಪ್ರಕಟಣೆಗೆ ಅವಕಾಶವಿದ್ದರೂ ಸಂವಾದದ ನಡುವೆ ಅದು ಜಾಡು ಬಿಡುವ ಅಪಾಯಗಳು ಹೆಚ್ಚು. ಆದರೆ ರಾಜ್ಯಪಾಲರ ಭಾಷಣ ಆಗಲ್ಲ. ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಸ್ವರೂಪದ ಕರಡನ್ನು ಚರ್ಚಿಸಿ ನಂತರ ರಾಜಭವನಕ್ಕೆ ಮುದ್ರಿತ ಪ್ರತಿಯನ್ನು ಕಳಿಸುವ ಪದ್ಧತಿಯ ಪರಿಣಾಮವಾಗಿ ಏಕಾಗ್ರತೆಯಿಂದ ಮುಂದಿನ ದಾರಿಯನ್ನು ಗುರುತಿಸಲು ಹಿಂದೆ ಕ್ರಮಿಸಿರುವ ದಾರಿಯ ಬೆಳಕನ್ನು ವಿಸ್ತರಿಸಿ ಹೇಳಲು ರಾಜ್ಯಪಾಲರ ಭಾಷಣದಲ್ಲಿ ಮುಕ್ತ ಅವಕಾಶ. ಈ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡು ಈ ಬಾರಿ 2024 ಸಾಲಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನದ
ಮೂಲಕ ಪ್ರಸ್ತುತಪಡಿಸಿರುವ ಭಾಷಣದಲ್ಲಿ ಖಚಿತ ವೈಚಾರಿಕತೆಗೆ ಇದುವರೆಗೆ ಪಾಲನೆಯಾಗಿರುವ ಆಚಾರವಂತಿಕೆ ಆಧಾರವಾಗಿರುವುದು ಎದ್ದು ಕಾಣುವ ಅಂಶ. ಮೊದಲನೇ ಪ್ಯಾರಾದ ಉಲ್ಲೇಖ. ಮುಂದೆ ಬಹಳ ವಿಶ್ಲೇಷಣಾತ್ಮಕವಾಗಿ ಬರ್ತಿದ್ದಾರೆ. ಇದೊಂದು 5 ನಿಮಿಷದಲ್ಲಿ ಅದನ್ನು ಹೇಳಲೇಬೇಕು, ಯಾಕಂದ್ರೆ ಸದನದ ಎಲ್ಲ ಸದಸ್ಯರಿಗೂ ಸಂದೇಶ ಹೋಗಬೇಕಾಗಿದೆ. ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣಗಳು ಇತ್ತೀಚಿನ ವರ್ಷಗಳಲ್ಲಿ ಶುಷ್ಕ ಭಾಷಣಗಳಾಗಿ ರೂಪುಗೊಳ್ಳಲು ಮುಖ್ಯವಾದ ಕಾರಣ ಅನಿಶ್ಚಿತ ರಾಜಕೀಯ ಪರಿಸ್ಥಿತಿ ಇಲ್ಲವೇ ದೂರದೃಷ್ಟಿ ಇಲ್ಲದ ರಾಜಕೀಯ ಮುಖಂಡರ ನೇತೃತ್ವದ ಸರ್ಕಾರಗಳು. ಇದರಿಂದಾಗಿ ರಾಜ್ಯಪಾಲರ ಭಾಷಣಗಳಲ್ಲಿ ಕಳೆದ ವರ್ಷಗಳಲ್ಲಿ ಸರ್ಕಾರಗಳು ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಪಠಣಕ್ಕೆ ಮಾತ್ರ ಅವಕಾಶವಿರುವುದು ಎದ್ದು ಕಾಣುತ್ತದೆ. ಇದನ್ನು ಬಿಟ್ಟರೆ ಮುಂದಿನ ನೋಟ ಕೊಡುವ ಸಂಗತಿಗಳು ಕಡಿಮೆ. ಆದರೆ ಅಪವಾದ ಎನ್ನುವ ರೀತಿಯಲ್ಲಿ ಈ ಬಾರಿಯ ರಾಜ್ಯಪಾಲರ ಭಾಷಣ ಖಚಿತ ದೃಷ್ಟಿಕೋನದ ರಾಜಕೀಯ ವೈಚಾರಿಕತೆಯನ್ನು ಸಾದರಪಡಿಸುವ ಜೊತೆಗೆ ಆಡಳಿತದಲ್ಲಿ ನೆಮ್ಮದಿಯ ನಾಳೆಗಳನ್ನು ರೂಪಿಸಲು ಮುಂದಾಗಲು ಇರುವ ಸಕಾರಣಗಳನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದು ನಿಜಕ್ಕೂ ಗಮನಾರ್ಹ. ಕಳೆದ 40 ವರ್ಷಗಳ ಅವಧಿಯಲ್ಲಿ ಇಂಥ ಹೊಸ ಜಾಡನ್ನು ತುಳಿದ ರಾಜ್ಯಪಾಲರ ಭಾಷಣಗಳು ಬೆರಳೆಣಿಕೆಯಷ್ಟು ಮಾತ್ರ. 1983-84 ಅವಧಿಯಲ್ಲಿ ರಾಜ್ಯಪಾಲ ಎನ್ ಬ್ಯಾನರ್ಜಿ ಅವರು ಪ್ರಸ್ತುತಪಡಿಸಿದ ಭಾಷಣ ಹೊಸ ರಾಜಕೀಯ ವೈಚಾರಿಕತೆಯ ಜೊತೆಗೆ ಮುಂದಿನ ದಾರಿಯನ್ನು ಸೂಚಿಸುವ ರೀತಿಯಲ್ಲಿ ವಿವರಗಳನ್ನು ನೀಡಿದ್ದು ಒಂದು ಕ್ರಾಂತಿಕಾರಕ ಹೆಜ್ಜೆಯೇ. ಆಗಿನ ರಾಜ್ಯಪಾಲರ ಭಾಷಣದಲ್ಲಿ ಬಲಿಷ್ಠ ಕೇಂದ್ರ ಹಾಗೂ ಸುಭದ್ರ ರಾಜ್ಯಗಳನ್ನು ಬಲವರ್ಧನೆಗೊಳಿಸುವ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಹೊಸ ರೂಪರೇಷೆ ತಂದುಕೊಡುವ ಅಗತ್ಯವನ್ನು ಪ್ರಧಾನವಾಗಿ ಪ್ರಸ್ತಾಪಿಸಲಾಗಿತ್ತು. ಈ ಅಂಶ ಈಗಿನ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೊಸ ಗಾಳಿ ಬೀಸಲು ಗ್ರಾಸವಾಗಿ ಪರಿಣಮಿಸಿತ್ತು. ಸರ್ ಆಯ್ತು. ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಸ್ತುತಪಡಿಸಿರುವ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತಿರುವ ತೆರಿಗೆ ಪಾಲಿನಲ್ಲಿ ನ್ಯಾಯ ದೊರಕುತ್ತಿಲ್ಲ ಎಂಬ ಆಕ್ಷೇಪದ ದನಿ ಅಡಗಿರುವುದು ಕೂಡ ಬಹುತೇಕ ಇದೇ ಅಂಶ ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಸಂಬಂಧ ಸುಧಾರಿಸಬೇಕು ಎಂಬ ಸದಾಶಯ ಈ ಭಾಷಣದಲ್ಲಿರುವುದು ಬಹುಶಃ ವ್ಯಾಪಕ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಹೆಚ್ಚು. ಇದರ ಜೊತೆಗೆ 31 ಪುಟಗಳ ರಾಜ್ಯಪಾಲರ ಭಾಷಣದಲ್ಲಿ ಮುಖ್ಯವಾಗಿರುವುದು ಮಾರ್ಗಸೂಚಿ ಅಂಶಗಳಷ್ಟೇ. ಆದರೆ ಈ ಮಾರ್ಗಸೂಚಿಯನ್ನು ಗುರುತಿಸುವುದು 9 ತಿಂಗಳ ಆಡಳಿತದ ಕಾರ್ಯಸೂಚಿಯ ಮೂಲಕ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಮೂಲಕ ಜನರಿಗೆ ಕೊಟ್ಟಿದ್ದ ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಅದರ ಯಶಸ್ಸಿನ ನಾನಾ ಮುಖಗಳನ್ನು ಸರ್ಕಾರ ವಿಶ್ಲೇಷಿಸಿ ಇದರಿಂದ ರಾಜ್ಯದ ಚಟುವಟಿಕೆ ಪೂರಕವಾಗಿರುವ ಅಂಶವನ್ನು ಗುರುತಿಸಿರುವುದು ಅದರ ವೈಚಾರಿಕತೆಯ ಸಮರ್ಥನೆಗೆ ಒಂದು ಕನ್ನಡಿ. ಲೋಕಸಭಾ ಚುನಾವಣೆ ನೆರಳು ದಟ್ಟವಾಗಿ ಕಳೆದಿರುವ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪವಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆ ಸಹಜವಾಗಿ ಬಿಸಿ ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆಯಂತೂ ಇದೆ. ಕೆಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ಕೇಂದ್ರದ ವಿರುದ್ಧ ಟೀಕೆಯ ಪ್ರಸ್ತಾಪಗಳು ಬಂದಾಗ ಅದನ್ನು ತೇಲಿಸಿ ಭಾಷಣ ಓದಿರುವ ಪ್ರಸಂಗಗಳು ಉಂಟು. ಇನ್ನು ಕೆಲವರು ಆ ಪ್ರಸ್ತಾಪಗಳನ್ನು ತಿದ್ದುಪಡಿ ಮಾಡಿ ತಮ್ಮ ಮೂಗಿನ ನೇರಕ್ಕೆ ಓದಿರುವ ಇನ್ನೂ ಹಲವು ರಾಜ್ಯಪಾಲರು ಸದನದಿಂದಲೇ ನಿರ್ಗಮಿಸಿರುವ ವಿದ್ಯಮಾನಗಳು ಜರುಗಿವೆ. ಆದರೆ ಕರ್ನಾಟಕ ಶಾಸನ ಸಭೆಗಿರುವ ಇತಿಹಾಸ ವಿಶಿಷ್ಟ. ಹೊಸ ಸಂಪ್ರದಾಯಗಳನ್ನು ಸ್ಥಾಪಿಸುತ್ತಲೇ ಪರಂಪರೆಗಳನ್ನು ಮುಂದುವರಿಸಿಕೊಂಡು ಬರುತ್ತಿರುವ ರಾಜ್ಯದ ಶಾಸನ ಸಭೆ ಇನ್ನೊಂದು ರೀತಿಯ ಮೆಚ್ಚುಗೆಗೆ ಪಾತ್ರವಾಗಲು ಯಾವ ಅಂಶವನ್ನೂ ಕೈಬಿಡದೆ ಪ್ರಸ್ತುತವಾದ ರಾಜ್ಯಪಾಲರ ಭಾಷಣವು ಒಂದು ಕಾರಣವಾಯಿತು ಎಂಬುದು ಹೊಸ ಹೆಗ್ಗಳಿಕೆ. ಈ ಒಂದು ಸಂಪಾದಕೀಯದ ಜೊತೆಯಲ್ಲಿ ನನ್ನ ಮಾತಿಗೆ ವಿರಾಮ ಹೇಳೋದಕ್ಕೂ ಮೊದಲು ಘನವೆತ್ತ ರಾಜ್ಯಪಾಲರು ರಾಜ್ಯದ ವಸ್ತುಸ್ಥಿತಿ ಚಿತ್ರಣ ಮತ್ತು ಸತ್ಯದ ವರದಿಗಳ ಜೊತೆಲಿ ದೂರದೃಷ್ಟಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಮುಕ್ತ ಕಂಠದಿಂದ ಅಭಿನಂದನೆಗಳನ್ನ ಹೇಳ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿವರವನ್ನು ಹೇಳ್ತೇನೆ. ಧನ್ಯವಾದ. ಈಗ ಸದನವನ್ನು 2 ಗಂಟೆ 15 ನಿಮಿಷಕ್ಕೆ ಮುಂದೂಡಲಾಗಿದೆ. ತದನಂತರ ಗದ್ದಲ್ ಅವರು ಮಾತಾಡಬೇಕು. ತದನಂತರ ಮಾತಾಡ್ತಾರೆ.